सिद्धसद्गुरुपादाब्जं जननी जनकस्तथा ततोपदेशकर्तारं नत्वा भक्तिपुरस्सरम्। ಅಕಾರಣ ಕರುಣಾಶಾಲಿ ಅನಿಮಿತ್ಯ ಬಂಧುವಾಗಿರುವ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಸಮಸ್ತ ಗುರು ಪರಂಪರೆಗೂ ವಂದಿಸಿ ಶಂಕರ ಭಗವತ್ಪಾದರು ಮನುಷ್ಯನಿಗೆ ಸಾಧಕನಿಗೆ ಪ್ರಥಮವಾಗಿರ್ತಕ್ಕಂಥ ಸ್ಟೆಪ್ಸು ಸಾಧನ ಅಂದರೆ ವಿವೇಕ. ಆ ವಿವೇಕವು ಶ್ರದ್ಧೆ ಸಹಿತವಾಗಿ ಇತ್ತು ಅಂದರೆ ಆ ಸಾಧಕನಿಗೆ ಸಿದ್ಧಿ ಪರ್ಯಂತ ಕರೆದುಕೊಂಡು ಹೋಗುತ್ತಾವೆ. ಶ್ರದ್ಧಾ ವಿರಹಿತವಾಗಿರ್ತಕ್ಕಂಥ ತಪೋದಾನ ಕರ್ಮಗಳು ತತ್ತಾಮಸ ಉದಾಹೃತ. ಭಗವಂತ ಮುಂದೆ ಇವೆಲ್ಲ ಕನಿಷ್ಠ ಅಂತ ಹೇಳಿದ್ದಾರೆ. ಅಂದರೆ ಅಲ್ಪ ಫಲಗಳು, ಮಾಡಿದ್ದು ಫಲ ಸಿಗಂಗಿಲ್ಲ ಅಂತ ಅಲ್ಪ ಫಲಗಳು. ಅದಕ್ಕೆ ಮಹಾನುಭಾವರು ಮನುಷ್ಯನಿಗೆ ಮೊಟ್ಟ ಮೊದಲು ವಿವೇಕ, ಶ್ರದ್ಧಾ ಸಹಿತ ವಿವೇಕವು ಆತನಿಗೆ ಬಹುಪಾರವನ್ನು ಮಾಡಲಿಕ್ಕೆ ಸಾಮರ್ಥ್ಯ ಅದ ಅಂತ ಹೇಳಿದರು. ಆ ಎಲ್ಲ ಕರ್ಮಗಳಿಗೂ ಮೂಲ ಯಾವುದು ಅಂದರೆ ಮನುಷ್ಯ ಜನ್ಮ. ಆ ಮನುಷ್ಯ ಜನ್ಮ ದೊರೆಯದೇ ಇದ್ದರೆ ಮೋಕ್ಷದ ದಾರಿಯೇ ಅವನಿಗೆ ಬಂದ್ ಆದಂಗೆ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಮನುಷ್ಯ ಜನ್ಮ ಸಿಗುವುದು, ಸಿಕ್ಕಾಗ ಪರಮಾರ್ಥದ ಕಡೆಗೆ ಮುಖ ಹೊರಳುವುದು, ಆಮೇಲೆ ಮಹಾತ್ಮರು ಸಿಗುವುದು ಬಹಳ ದುರ್ಲಭ ಅಂತ ಶಂಕರ ಭಗವತ್ಪಾದರ ಅಭಿಪ್ರಾಯ ಅದ. ಇದನ್ನು ಎಲ್ಲರೂ ಒಪ್ತಾರೆ. ಭೇದವಾದಿ, ಅಭೇದವಾದಿ, ಸಮುಚ್ಚಯವಾದಿ ಎಲ್ಲರೂ ಕೂಡ ಅವನಿಗೆ ಮುಮುಕ್ಷತ್ವ, ಮನುಷ್ಯ ಜನ್ಮ ದಾರಿ ತೋರಿಸುವವರು, ಇವು ಮೂರು ಇತ್ತು ಅಂದರೆ ಆತ ತನ್ನ ವಿವೇಕದ ಬಲದಿಂದ ಗಂತವ್ಯ ಸ್ಥಾನವನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅವರ ಅಭಿಪ್ರಾಯ. ಇವು ಸಿಗುವುದೇನು ದೊಡ್ಡ ಮಾತು ರೀ, ನಾವು ಮನುಷ್ಯರಾಗಿ ಹುಟ್ಟಿದ್ದೇವಲ್ಲ, ಏನು ಇದಕ್ಕೆ ಸಿಗುವುದು ದೊಡ್ಡ ಮಾತು ಅಂತ ಭಾಳ ಜನರಿಗೆ ಈ ಮನುಷ್ಯ ಶರೀರದ ಬಗ್ಗೆ ಅವ್ರಿಗೆ ಗೊತ್ತಿರೋಂಗಿಲ್ಲ. ಮನುಷ್ಯ ಶರೀರ ಅಲಭ್ಯ ಲಾಭ. ಇದು ಕೇವಲ ಪ್ರಯತ್ನ ಮಾತ್ರದಿಂದ ಸಿಗತಕ್ಕಂಥದ್ದಲ್ಲ, ದೇವಾನುಗ್ರಹ ಹೇತುಕಂ. ನಾನು ಒಳ್ಳೆಯ ಕರ್ಮ ಮಾಡೀನಿ, ಭಾಳ ಚಲೋ ಮಾಡೀನಿ, ಎಲ್ಲ ಮಾಡಿ, ನೀ ಎಷ್ಟೇ ಕೆಲಸ ಮಾಡ್ಯಾಕ ಹೊಲ ಕೆಲಸ ಮಾಡಿದ್ರೆ ಕೂಲಿ ಹೊಲ ಕೊಡೋಂಗಿಲ್ಲ, ಮಾಲಕಿರ್ತಾನೆ, ಮಾಲಕ್ ಕೊಡ್ತಾನೆ. ಹಾಗೆ ಸಮಸ್ತ ಪ್ರಪಂಚದ ಮಾಲಕ ಯಾರಾದರೂ ಪರಮಾತ್ಮ. ಅವ ಅನುಗ್ರಹ ಕೊಡೋದು ಕೂಲಿ ಕೊಡ್ತಾನೆ, ಅನುಗ್ರಹ ಮತ್ತು ಹೆಚ್ಚಿಗೆ ಕೊಡ್ತಾನೆ. ಅನುಗ್ರಹ. ಅದಕ್ಕೆ ಮಹಾತ್ಮರು
ಪರಮಾತ್ಮ ಅತ್ಯಂತ ದಯಾನುಕೂಲರು ಅಂತ ನಾವು ಯಾಕಂತೇವೆ ಅಂದರೆ ಅಧಿಕಾರಿಯನ್ನು ಇರಬೇಕು, ಒಮ್ಮೊಮ್ಮ ಅಧಿಕಾರದಲ್ಲಿ ಕೊರತೆ ಇದ್ದವ್ರ ಮೇಲೂ ಪ್ರಯೋಗ ಮಾಡ್ತಾರೆ, ಅವರು ಮಾಡ್ತಾರೆ, ಭರ್ತಿ ಮಾಡ್ತಾರೆ. ಅವರು ಉದಾರ ಹೃದಯ ಅಂತ ಇದಕ್ಕೆ ಅಂತೇವೆ ನಾವು. ಪೂರ ಎಲ್ಲ ಇದ್ದರೆ ಅಂತ ಅಲ್ಲ, ಪೂರ ಎಲ್ಲ ಇದ್ದರೆ ಮಾಡೇ ಮಾಡ್ತಾರೆ. ಅದರೊಳಗೆ ಕಮ್ಮಿ ಇದ್ದರೂ ಕೂಡ ವಿವೇಕದಾಗ ಕಮ್ಮಿ ಇತ್ತು, ವೈರಾಗ್ಯದಾಗ ಕಮ್ಮಿ ಇತ್ತು, ಶಮದ ಕಮ್ಮಿ ಇತ್ತು. ಇವೆಲ್ಲ ಇದ್ದರೆ ವಿವೇಕಿಯಲ್ಲ. ಕಮ್ಮಿ ಇತ್ತು ಅಂದರೆ ಕೃಪಾಲು ಕೃತದ್ರೋಹ. ಭಾಗವತದಾಗ ಅವ್ರ ಹೆಸರು ಕೃಪಾಲು ಅದ. ಕೃಪಾಲ ಅಂದರೆ ಏನು ಅಂತ ಕೇಳಿದರೆ ಎಂಥವರನ್ನು ಕೂಡ ಪಾಲನೆ ಮಾಡಬೇಕಂದ್ರೆ ಕುಕೃತ್ಯ ಮಾನಸಿಯವನಿಗೂ ಕೂಡ. ನಾರದ ವಾಲ್ಮೀಕಿ ಉದ್ಧಾರ ಮಾಡಿದವನು, ಅವನು ಪುಣ್ಯಾತ್ಮ ಇದ್ದ. ಇವರಿಗೆ ಕೃಪಾಲು ಅಂತ. ಅಕೃತ ದ್ರೋಹ, ದ್ರೋಹ ಅನ್ನೋದೇ ಗೊತ್ತಿಲ್ಲ ಅವರಿಗೆ, ದ್ರೋಹ ಅನ್ನೋದು ಗೊತ್ತಿಲ್ಲ ಅವರಿಗೆ. ಅಂಥವರು ಏನಪ್ಪ ಅಂತ ಕೇಳಿದರೆ ಒಮ್ಮೊಮ್ಮ ಶಿಷ್ಯನಿಗೆ ಭಕ್ತನಿಗೆ ಉದ್ಧಾರ ಮಾಡ್ತಕ್ಕಂಥ ಇರ್ತಾರೆ. ಅದಕ್ಕೆ ಹೇಳಿದ್ರು ಅಂತಹ ಮಹಾತ್ಮರು ಸಿಗೋದು. ಆದರೆ ವಿಷ ಕೊಟ್ಟವರಿಗೂ ಪ್ರೀತಿ ಮಾಡೋರು, ಕಲ್ಲು ಹೊಡೆದವರಿಗೂ ಪ್ರೀತಿ ಮಾಡೋರು, ತೆರೆ ಮೇಲೆ ಬೆಂಕಿ ಇಟ್ಟವ್ರಿಗೆ ಪ್ರೀತಿ ಮಾಡೋರು ಸಿಗೋದು ಭಾಳ ಕಡಿಮೆ. ಅಕೃತ ದ್ರೋಹ ಭಾಳ ಕಠಿಣ. ಕೃಪಾಲು ಇರೋರು ಅಂತಹ ಮಹಾತ್ಮರು ಸಿಗೋದು, ಹೌದಲ್ಲ, ಸಿಗೋದು. ಅಂತಹ ಮಹಾತ್ಮರ ದಯೆಗೆ ಪಾತ್ರನಾಗುವುದು ಅದು ಕಠಿಣ. ಏನಪ್ಪ ಅಂದ್ರೆ ಪರಶು ಮಣೆ ಬಂಗಾರ ಮಾಡೋಕ್ಕೆ ತಯಾರದ, ಕಬ್ಬಿಣರೇ ಆಗು. ಕಲ್ಲಾದರೆ ಏನು ಮಾಡಬೇಕು, ಮಣ್ಣಾದರೆ ಏನು ಮಾಡಬೇಕು, ಅದು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಪಾಪ. ಅದೆಲ್ಲ ಮಾಡ್ತಂತದೆ, ಆದರೆ ಅದು ಯೋಗ್ಯತೆ ಇಲ್ಲ ಅಂದ್ರೆ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಅಂತಾರೆ ಅವರು, ಅವರ ಮಹಾತ್ಮರ ಕೃಪೆಗೆ ಯೋಗ್ಯ ಆಗೋದೂ ಯಾವ ದೃಷ್ಟಿಯಿಂದನೂ. ಹೌದಲ್ಲ, ಹೊಡೆದವ್ರ ಮೇಲೆ ಕೃಪಾ ಮಾಡ್ತಾರೆ, ಮಾಡ್ಯಾರ. ಕೊಟ್ಟವ್ರ ಮೇಲೆ ಮಾಡ್ಯಾರೆ, ಕಸ್ಕೊಂಡವ್ರ ಮೇಲೆ ಮಾಡ್ಯಾರೆ. ಯಾವ ರೀತಿಯೋ ಅವರ ಕರುಣೆಗೆ ನಾವು ಪಾತ್ರ ಆಗೋದೇನಪ್ಪ ಅಂದ್ರೆ ಭಾಳ ಕಠಿಣ, ಭಾಳ ಕಠಿಣ. ಅದಕ್ಕೇ ಇವೆಲ್ಲನೂ ಕೂಡ ಸಿಗೋದು ಭಾಳ ಕಠಿಣ ಅಂತ. ಈ ದಾರಿ ಇಷ್ಟು ಕಠಿಣದ, ಅದರಷ್ಟು ಕಠಿಣನೇ ಯಾವುದೂ ಇಲ್ಲ. ಈ ದಾರಿ ಇಟ್ಟು ಸರಳದ, ಅದರಷ್ಟು ಸರಳನೇ ಯಾವುದಿಲ್ಲ. ಹೆಂಗೆ ನೋಡಿ, ಇದಕ್ಕೆ ಎರಡೂ ಒಂದೇ ಜಾಗದಾಗ ಹಿಂಗೆ ನಾವು ಇದು ಇಟ್ಟೇವೆ ಅಂದ್ರೆ ಇಲ್ಲಿ ಪೂರ್ವನೂ ಅದ, ಪಶ್ಚಿಮನೂ ಅದ, ದಕ್ಷಿಣನೂ ಅದ, ಉತ್ತರನೂ ಅದ. ಬಿಂದುವಿನೊಳಗೆ ಪೂರ್ವ ಪಶ್ಚಿಮ ಎಲ್ಲ ಎಲ್ಲ. ಆಗ ಮಹಾತ್ಮರು ಅವರು ಶ್ರೇಷ್ಠ ಮಾಡಿದ್ರು ನಮ್ಮ ಕೃಪಾನೆ, ಪ್ರೇಮ ಮಾಡಿದ್ರೆ ನಮ್ಮ ಕೃಪಾನೆ. ಹೆಂಗೆ ಕೃಪಾ ಮಾಡ್ತಾರೋ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕಂತಾರೆ ಇವೆಲ್ಲ ಸಿಗೋದು ಬಹಳ ಅದ್ಭುತ ಅನಂತ ಜನ್ಮದ ಪುಣ್ಯ ಬೇಕು ಅಂತ. ಹೊಡೆದು ಉದ್ಧಾರ ಆಗ್ಯಾರ, ಹೊಡೆಸ್ಕೊಂಡು ಉದ್ಧಾರ ಆಗ್ಯಾರ, ಬೈದು ಉದ್ಧಾರ ಆಗ್ಯಾರ, ಬೈಸ್ಕೊಂಡು ಹಿಂಗೆ ವಿಚಿತ್ರ. ಬೈದವ್ರಿಗೆ ಉದ್ಧಾರ ಮಾಡ್ಯಾರ, ಹೊಡೆದವ್ರಿಗೆ ಉದ್ಧಾರ ಮಾಡ್ಯಾರ. ಅಕೃತ ದ್ರೋಹ. ಇಂತಹ ಮಹಾತ್ಮರು ಸಿಗೋದು, ಅಂತಹ ಮಹಾತ್ಮರಿಗೆ ಕೃಪೆಗೆ ಪಾತ್ರರಾಗುವುದು, ಇವೆಲ್ಲ ಬಹಳ ಕಠಿಣದವ ಅಂತ ಶಂಕರ ಭಗವತ್ಪಾದರ ಅಭಿಪ್ರಾಯ. ಅದಕ್ಕೆ ಹೇಳಿದ್ರು, ದುರ್ಲಭಂ ತ್ರಯಮೇವೇತ ದೇವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ. ಇವು ಮನುಷ್ಯನಿಗೆ ಸಿಗುವುದು ದುರ್ಲಭ. ಕೆಲವೊಂದು ವಸ್ತು ಅದಾವ ಅಲಭ್ಯ, ಒಂದು ಸುಲಭ್ಯ, ಅದಲ್ಲ ಒಂದು ದುರ್ಲಭ್ಯ. ಜಗತ್ತಿನ ಅದಾವ. ಅವರವರ ಪರಿಶ್ರಮದ ಮೇಲೆ ಅವು ದೊರೀತಾವೆ.
ಕೆಲವು ಸುಮ್ಮನೆ ಕೊಡ್ತಾವೆ, ಕಾಕತಾಳಿ ನ್ಯಾಯ ಅಂತಿರಲಿ. ಅಪ್ಪ ಅವ್ರು ಹೇಳ್ತಿರು, ಯಾರಿಗೆ ಮುಮುಕ್ಷರು ಉಪದೇಶ ಮಾಡಕತ್ತೀರಂದ್ರೆ ಅವರಲ್ಲಿ ದಾರಿಗೆ ಹೋಗವ, ದಾರಿ ಮೇಲೆ ಮಠ ಇತ್ತು, ಸುಪುತ್ರಪ್ಪರ ಮಠ ಅದ ಹಂಗಿತ್ತು. ಅವ್ರಿಗೆ ಬ್ರಹ್ಮಜ್ಞಾನ ತತ್ವಮಸಿ ಹೇಳಕತ್ತಿದ್ರು. ಹೋಗೋ ಮನುಷ್ಯ ಮಧ್ಯಾಹ್ನ ಬಿಸಿಲು ನೀರಿಡಕ್ಕಾಗಿ ನೀರು ಕುಡಿಯೋಕೆ ಒಳಗೆ ಬಂದ. ಅಪ್ಪ ಅವ್ರು ಹೇಳ್ತೇವೆ, ಕುಡಿಯೋಕೆ ಬಂದ, ಏನೋ ಹೇಳಕತ್ತಾರಲ್ಲ, ನೀರು ಕುಡ್ಕೋತ ಕೇಳ್ದ, ನೀ ಬ್ರಹ್ಮ ಅಂತ ಹೇಳಕತ್ತಿದ್ರು ತತ್ವಮಸಿ ಅಥವಾ ಮುಂತಾದ ಅದು ಕೇಳೋದು ಅಲ್ಲೇ ಕೂತದ. ಅದು ಕೇಳ್ತಿತ್ತಲ್ಲ ಶಿಷ್ಯ ಅಲ್ಲೇ ಹೋದ. ಕೃಪಾ ಯಾವಾಗ ಹೆಂಗೆ ಹಾಕೋದು? ಪರಿಶುದ್ಧ ಅಂತಃಕರಣ ಇತ್ತು ಅಂದ್ರೆ ಶ್ರುತಿ ಮಾತ್ರದಿಂದ ಭವಬಂಧ ಒಳಿದು ಕೇಳಲಿಕ್ಕೆ ನನಗೇನು ಕೆಲಸ ಹೇಳಬೇಡ. ಯಾರು ಮಿತ್ರ ಅಂದೇಳ ಗಂಡಗೆ, ನಾನು ಕೇಳೋದ್ರೆ ಧನ್ಯ ಆಗ್ಬೇಕು, ನೀವು ಹೋಗಿ ದಂಧ ಪಂದ ಮಾಡೋದು ನಾವು ಮಾಡೋಂಗಿಲ್ಲ ಅಂತ. ಪರಿಶುದ್ಧ ಅಂತಃಕರಣ ನೋಡ್ರಿ, ಕೇಳೇ ಮುಕ್ತ ಅಲ್ಲಕ್ಕೆ. ಅದಕ್ಕಂತಾರವರು ಇಂತಹದ್ದು ಶರೀರ, ಇಂತಹ ಗುರುಗಳು, ಇಂತಹ ಮಾರ್ಗ ಇವು ಎಲ್ಲರಿಗೂ ಸಿಗೋದು ಭಾಳ ಕಠಿಣ, ಭಾಳ ಕಠಿಣ. ಏನೇನು ಸಿಗೋದು ಕಠಿಣದ ಈ ಮಾರ್ಗದಲ್ಲಿ ಪರಮಾತ್ಮನ ಪ್ರಾಪ್ತಿಗೆ ಏನೇನು ಕಠಿಣದ ಒಂದೊಂದು ಹೇಳ್ತಾರೆ. 3 ಬಹಳ ಕಠಿಣದವು. ಮೊದಲನೇದು ಮನುಷ್ಯತ್ವ. ಮನುಷ್ಯ ಅಲ್ಲದೆ ಮನುಷ್ಯತ್ವ ಅಂತ ಎದುರಿಗೆ ಕಚ್ಚಾಡ್ತಾರೆ. ನಿನಗೆ ಮನುಷ್ಯತ್ವದ ಇಲ್ಲ, ನಿನಗೆ ಮನುಷ್ಯ ಇದ್ದೇನು? ಮತ್ತು ಮನುಷ್ಯ ಹೆಂಗಿರ್ತಾರೆ, ಇವನಂಗೆ ಅವತಾನ. ಮನುಷ್ಯನ ವ್ಯವಹಾರ ಇಲ್ಲ ಅವನಂತೆ, ಅದಕ್ಕೆ ಅನ್ನಂಗಿಲ್ಲ. ಅದಕ್ಕೆ ಶಾಸ್ತ್ರದಾಗ 3 ಅದಾವಲ್ರಿ, ಅಂಕಿತನಾಮ, ಸರ್ವನಾಮ, ಆಮೇಲೆ ಅನ್ವರ್ತಕ ನಾಮ, ರೂಢಿನಾಮ. ಅನ್ವರ್ತಕ ನಾಮ ಅಂದರೆ ಏನು? ಶಿವೋಹೋ ಮಾಣವಕಃ, ಶಿವೋಹೋ ಮಾಣವಕ ಶಾಸ್ತ್ರದ ಬರ್ತಾರೆ. ಯಾಕೆ ಅನ್ವರ್ತಕ ಆದರೆ ಅವ ಅಷ್ಟು ಪರಾಕ್ರಮಿ ಅದಾನಂತ ಅವನಿಗಂತಾರೆ. ಹೆಸರು ಇಟ್ಟಂಗೆ, ಹೆಸರು ಬಲಭೀಮ. 1 ಕಿಲೋನು ಎತ್ತಕ್ಕೆ ಅವನಿಗೆ ಎತ್ಕೊಂಡೋಗ್ಬೇಕು ಯಾರ್ಯಾರು, ಹೆಸರು ಬಲಭೀಮ. ಏನು ಮಾಡ್ತಾರೆ? ಅದೇನು ಉಪಯೋಗ ಇಲ್ಲ, ಸಾರ್ಥಕ ನಾಮದೇ ಅಲ್ಲ. ಹಾಗೆ ಅಂತಾರೆ ಅವರು. ಮನುಷ್ಯ ಅಂದ್ರೆ ಈ ಅವಯಗಳಿಂದ ಕೂಡಿಕೊಂಡಂತಕ್ಕ ಮಾನವ ದೇಹ, ಅದನ್ನದೇನೂ ಆಗಿಲ್ಲ. ರಾಕ್ಷಸರು ಮಾನವ ದೇಹನೇ ಇದ್ದು, ಅವರು ಕೌರವರು ಇದ್ದರು, ರಾವಣನೂ ಮನುಷ್ಯನೇ ಇದ್ದ. ಅವ್ರಿಗೆ ಮನುಷ್ಯ ಅವನಿಗೆ ಮನುಷ್ಯ ಅಂತಾರೆ ಅಂತಿರ್ತಾನೆ. ಏನು ಮನುಷ್ಯನು ಮನುಷ್ಯತ್ವಯುಕ್ತ ಮನುಷ್ಯ ಇರಬೇಕು, ಆ ಧರ್ಮ ಅವನಿರಬೇಕು. ಪಶುತ್ವ, ನರತ್ವ ಅದಾವಲ್ರಿ, ಅದರ ಮೇಲೆ ಸಮಾನವಾಗಿ ನಾವು ಜಾತಿಯಿಂದ ವ್ಯಕ್ತಿಯನ್ನು ಅಳಿತೇವಲ್ರಿ. ನಿತ್ಯಮೇಕಂ ಅನೇಕ ಸಮವೇತತ್ವಂ ಜಾತಿ ಹೇಳ್ತೇವೆ. ಹಂಗೆ ಎಲ್ಲದರಲ್ಲಿ ಇರಬೇಕು. ಸಮಾನತೆಯನ್ನು ನೋಡುವ ಸಮದೃಷ್ಟಿ ಉಳ್ಳವ, ಎಲ್ಲವೂ ಪರಮಾತ್ಮ ಅಂತ ನೋಡುವನು, ಎಲ್ಲವೂ ಆತ್ಮವನ್ನು ನೋಡ್ತಕ್ಕಂಥ ಈ ಸತ್ತು ಬುದ್ಧಿ, ವಿವೇಕ ಬುದ್ಧಿ ಭಾಳ ಮಂದಿ ಬರೋದು ಭಾಳ ಕಠಿಣ. ಮನುಷ್ಯತ್ವ ಬರೋದು ಭಾಳ ಕಠಿಣ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಬೆನ್ನಾಣವಕ್ಕೂ ಸರ್ವಜ್ಞ, ಸರ್ವಜ್ಞ ಮಾತು. ಹಂಗೆ ಬಗೆಯವರು ಭಾಳ ಕಡಿಮೆ ಇರ್ತದೆ. ಅದಕ್ಕೆ ಅವು ದುರ್ಲಭ. ಏನ್ರಿ ಸುಲಭ ಅಂದ್ರೆ ಅಲ್ಪ ಪ್ರಯತ್ನದಾಗ ಸಿಗೋದಕ್ಕೆ ಸುಲಭ. ನಾವು ಹೋಗೋಕೆ ಅದು ಬಂತು ನೋಡ್ರಿ, ಅದು ಸಿಕ್ತು ನೋಡ್ರಿ ಅಂತ ನೋಡ್ರಿ. ಅಲ್ಲೇ ಹೋಗ್ಯಾನಷ್ಟೇ, ಏನೂ ಮಾಡಿಲ್ಲ. ನಾವು ಹೋಗೋಕೆ ನಾವು ಹುಡುಕಿಲ್ಲ ನೋಡ್ರಿ, ಅದು ಅಲ್ಲೇ ಸಿಗ್ತದೆ. ಸ್ವಲ್ಪ ಹುಡುಕಾಡೋದ ಮೇಲೆ ಕೆಳಗ ಮೇಲೆ ಮಾಡಿದ ಬೆಳಕ ಸಿಗ್ತದೆ ಏನಪ್ಪ ಅಂತ. ಇದಕ್ಕೇನಂತಾರೆ, ಇದಕ್ಕೆ ಸುಲಭ ಅನ್ನಂಗಿಲ್ಲ. ಸುಲಭ ಅನ್ನಂಗಿಲ್ಲ. ಇದಕ್ಕೆ ಸಾಧ್ಯ ಅದ, ಸುಸಾಧ್ಯ ಅದ. ಅದಕ್ಕೆ ಲಭ್ಯ ಅದ, ಸುಲಭ ಅದ. ಸ್ವಲ್ಪ ಹುಡುಕಾಡ.
ಇನ್ನು ಏನು ಮಾಡಿದ್ರು ಸಿಗಂಗಿಲ್ಲ ನೋಡಿ. ಬೆಳ್ತಾನೆ ಹುಡುಕಾಡ್ದನ್ ರೀ. ಒಮ್ಮೊಮ್ಮೆ ನೀವೇ ವಿಷಯ ಹುಡುಕಾಡ್ತೀವಿ ಪುಸ್ತಕ, ಆ ಕಡೆ ಎಷ್ಟು ಹುಡುಗರು ಸಿಗಂಗನೇ ಇಲ್ಲ. ಆ ಪಾನಿ ಈ ಪಾನಿ ಎತ್ತಾಡ್ತೀವಿ, ಗೊತ್ತಿರ್ತದೆ ಖರೆ ಹುಡುಗರು ಸಿಗಂಗನೇ ಇಲ್ಲ. ಕೆಳಗ ಪ್ಯಾಲ ಮಾಡಿದ್ರು ಮತ್ತು ಹ್ಯಾಂಗಿದ್ದಂಗೆ. ಆಗ ಕೆಲವೊಂದು ವಸ್ತು ದುರ್ಲಭ ಇರ್ತವೆ. ಪ್ರಯತ್ನೇನಾಪಿ ನ ಲಭ್ಯ ದುರ್ಲಭ, ದುಃಖೇನಾಪಿ ನ ಲಭ್ಯ ದುರ್ಲಭ. ಅಧಿಕ ಪ್ರಯತ್ನ ಮಾಡಿದರೂ ಸಿಗಲಾರದಕ್ಕೆ ದುರ್ಲಭತೆ. ಪ್ರಯತ್ನ ಮಾಡಿದ್ರೆ ಸಿಗಂಗಿಲ್ಲ ರೀ. ಪೊಗಡ್ಕೊಂಡ್ರೆ ಸಿಗ್ತದೇನು ರೀ? ಇಲ್ಲಪ್ಪ, ಪ್ರಯತ್ನರೇ ಬೇಕೇ ಬೇಕು. ಅದರ ಮೇಲೆ ಕೃಪಾನೂ ಬೇಕು. ಅದು ಈಶ್ವರ ಕೃಪಾ ಆಗೋದು ಸುಲಭ ಇಲ್ಲ ರೀ. ಸಾಹುಕಾರ ಕೃಪಾ ಆಗ್ಬೋದು, ಶಿವನ ಕೃಪಾ ಆಗಂಗಿಲ್ಲ. ಅದು ಸಮಸ್ಯೆ ಕಷ್ಟ. ಅದಕ್ಕೆ ಸುದುರ್ಲಭ ಅಂದರು. ಇದು ಅತ್ಯಂತ ಕಷ್ಟ. ಅದೇ ನಮ್ಮ ಪ್ರಯತ್ನ ಬೇಕು, ಹೌದಲ್ಲ? ಅವನದು ಕರುಣ ಬೇಕು, ಹೌದಲ್ಲ? ನೀ ಮಾಡೋದು, ನೀ ಭಜನೆ ಮಾಡೋದು, ನೀ ಮಾಡೋದು ಅವನಿಗೆ ಗೊತ್ತಾಗಬೇಕಲ್ಲ. ಅವನು ಮುಟ್ಟಿಸ್ಬೇಕಲ್ಲ. ಅದಕ್ಕೇ ಮುಸಲ್ಮಾನರು ಜೋರಾಗಿ ಚೀರ್ತಾರೆ. ಯಾಕೆ ಅವನಿಗೆ ಮುಟ್ಲಿ ಅಂತ. अल्लाह का बहरा है, मुंगी के पैर में घुंघरू भी सुनता है. ಇರುವೆ ಕಾಲ ಕಟ್ಟದ ಗೆಜ್ಜೆ ಸಪ್ಪಳೂ ಕೇಳ್ತಾನಂತ್ರಿ. ಆ ಗೆಜ್ಜೆ ಎಷ್ಟು ಸಣ್ಣದಿರ್ಬೇಕು ರೀ. ಇರುವೆ ಕಾಲು ಎರಡು ಸಣ್ಣದ, ಗೆಜ್ಜೆ ಎಷ್ಟು ಸಣ್ಣದು. ಅದ್ರ ಬರೋದು ಆವಾಜ್ ಎಷ್ಟು ಬಾಡ್ದು. मुंगी के पैर में घुंघरू बांधे तो भी सुनता है, अल्लाह का भौरा है. ಯಾಕೆ ಚೀರ್ತೀಯ ನಾವು? ಏನಂದ್ರಿ? ಅದಕ್ಕೇ ಶಾಸ್ತ್ರ ಹೇಳ್ತಾರೆ. ಶಾಸ್ತ್ರ ಇಷ್ಟು ಸೂಕ್ಷ್ಮ ಅದ ರೀ. ಅದಕ್ಕೆ ಅಂತಾರೆ ಅವರು, ಪರಮಾತ್ಮ ಏನಪ್ಪ ಅಂತ ಕೇಳಿದರೆ ಅವನ ಕೃಪಾ ಬೇಕು. ಅವನು ಕೃಪಾ ಆಕ ಮೊದಲನೇನ ಅಂತಃಕರಣ ಕೃಪಾ ಬೇಕು, ಅದಲ್ರಿ? ಅಂತಃಕರಣ ಕೃಪಾ ಆಯಿತು ಅಂದ್ರೆ ಅವನು ಕೃಪಾಕ್ಕೆ ತಡ ಹತ್ತಂಗಿಲ್ಲ. ಯಾಕೆ? ಅವ ಅಲ್ಲೇ ಅದಾನ, ಅಲ್ಲೇ ಇರ್ತಾನೆ. ಅದಕ್ಕಂತಾರೆ ಇವು ಅಂತಃಕರಣ ಕೃಪಾ, ಇವು ಶಾಸ್ತ್ರ ಕೃಪಾ, ಗುರು ಇವೆಲ್ಲ ಹೇಳ್ಯಾರ ನೋಡ್ರಿ. ಇವೆಲ್ಲ ದುರ್ಲಭ. ಇವೆಲ್ಲ ಒಮ್ಮೆ ಆಗ್ಬೋದಲ್ಲ, ಹರಣಲ್ರಿ ಇವು ಕೃಪಾ. ಅದಕ್ಕೆ ಹೇಳ್ತಾರೆ ಅವರಪ್ಪ ಅಂದ್ರೆ ಇವು ಮೂರು ಕೃಪಾ ಭಾಳ ದುರ್ಲಭ. ಅರ್ಥ ಏನು? ಏನು ಪ್ರಾಪ್ತಿ ಮಾಡ್ಬೇಕಂತ ನೀ ಪ್ರಯತ್ನ ಮಾಡಕತ್ತೀರಿ, ಅದಕ್ಕೆ ನಿನ್ನ ಪ್ರಯತ್ನ ಮಾತ್ರವೇ ಪೂರ ಅಲ್ಲ. ಮತ್ತೇನು ಬೇಕು? ಗುರುಕೃಪಾ, ಶಾಸ್ತ್ರಕೃಪಾ, ದೇವಕೃಪಾ. ನಿಂದರೆ ಅಂತಃಕರಣ ಕೃಪಾ ಅದ. ಅದು ಫಲೀಭೂತ ಆಗ್ಬೇಕಾದ್ರೆ ಇನ್ನೂ ಮೂರು ಕೃಪಾ ಬೇಕು. ಒಬ್ಬರನ್ನೇ ಹ್ಞೂ ಅನಿಸೋದು ಸಾಕಾಗ್ಯದ, ಇನ್ನು 3 ಮಂದಿ ಹ್ಞೂ ಅನಿಸ್ಬೇಕಲ್ರಿ. ಅಂತಃಕರಣ ಕೃಪಾ ಪಡೆಯೋಕ್ಕೆ 2 ಜನ್ಮ ಹೋಗ್ತಾವೆ. ಅದರಲ್ಲಿ ಮನಶುದ್ಧಕ್ಕೆ 2 ಜನ್ಮ ಹೋಗ್ತಾವೆ. ಗಂಟೆಗೊಂದು ಮಾಡ್ತದೆ, ಮಿನಿಟಿಗೊಂದು ಥರ ಆಗ್ತದೆ. ಅಂತಃಕರಣ ಕೃಪಾ ಆಗೋದಕ್ಕೆ ಕಷ್ಟ. ಇನ್ನು ಮ್ಯಾಲೆ ಗುರುಗಳ ಕೃಪಾ, ಶಾಸ್ತ್ರ ಕೃಪಾ, ಆಮೇಲೆ ದೇವ್ರ ಕೃಪಾ. ದುರ್ಲಭದಿಲ್ಲ ರೀ. ಅದಕ್ಕೆ ಹೇಳ್ತಾರೆ ದುರ್ಲಭಂ. ಮೊದಲು ಮನುಷ್ಯತ್ವ ಅಂತಃಕರಣ ಕೃಪಾ ಮೊದಲನೇದು ಒಂದು ಅರ್ಥ. ಎರಡನೇದು ಮನುಷ್ಯ ಆಗಿ ಹುಟ್ಟುವುದೇನು ಅದ. ಭಾಳ ಮಂದಿ ಹುಟ್ಟ್ಯಾರ, ಅದನ್ನು ಶಾಸ್ತ್ರ ಹೇಳ್ತಾರೆ. ಮನುಷ್ಯ ಆಗೋದು ಭಾಳ ಕಠಿಣಪ್ಪ, ಅದನ್ನು ಹೇಳ್ತಾ ಇಲ್ಲ. ಮನುಷ್ಯತ್ವ ಅಂದ್ರೆ ಅಂತಃಕರಣ ಕೃಪಾ. ಇದು ಎಲ್ಲರಿಗೂ ಅಂತಃಕರಣದ ಅವ್ರ ಕೃಪಾ ಅವ್ರ ಮೇಲೆ ಎಷ್ಟಾಗ್ಯದಪ್ಪ. ಅಂತಃಕರಣ ಕೃಪಾ ಆಗಿತ್ತು ಅಂದ್ರೆ ಅವ ಧರ್ಮಶೀಲನಾಗಿರ್ತಿದ್ದ, ವಿರತಿಶೀಲ ಆಗಿರ್ತಿದ್ದ, ವಿವೇಕಶೀಲ ಆಗಿರ್ತಿದ್ದ. ಅಂತಃಕರಣ ಕೃಪಾ ಆಗಿತ್ತು ಅದು. ಆಗಿಲ್ಲ ಅಂತಲೇ ಹಿಂಗೆ ಮಾಡಬಾರ್ದು ಮಾಡ್ತಾವೆ, ಕೇಳಬಾರ್ದು ಕೇಳ್ತಾವೆ, ತಿನ್ನಬಾರ್ದು ತಿಂತಾವೆ. ಅರ್ಥ ಏನು ರೀ? ಅಂತಃಕರಣ ಕೃಪಾ ಅವನ ಮೇಲೆ ಆಗಿಲ್ಲ ಅಂತ ಅರ್ಥ. ಆಗಿಲ್ಲ. ಅರಿವಿ ಹೊಲಸಾಯಿತು ಇತ್ತು ಅಂದರೆ ಎಲ್ಲಿ ಬೇಕಾದರೆ ಕುಂಡಿರ್ತಾನ ಅವನು, ಏನು ಅನ್ಸಂಗಿಲ್ಲ. ಹಂಗೆ ಮನಸ್ಸು ಹೊಲಸಿತ್ತು ಅಂದರೆ ಎಲ್ಲ ಕೆಲಸ ಮಾಡ್ತಾನೆ ಅವನು. ಏನು ವಿಧಿ ನಿಷಿದ್ಧ ಎಲ್ಲ ಕರ್ಮಗಳನ್ನು ಮಾಡ್ತಾನೆ.
ಅದಕ್ಕೆ ಮೊಟ್ಟ ಮೊದಲು ಮನುಷ್ಯತ್ವ ಅಂತಃಕರಣಕ್ಕಪ್ಪ ಭಾಳ ಬೇರೆ ಇದೆ. ಮನುಷ್ಯನಂಗೆ ನರನಂಗೆ ವ್ಯವಹಾರ ಮಾಡೋದು, ಮನುಷ್ಯನಂಗೆ ವ್ಯವಹಾರ ಮಾಡೋದು ಮನುಷ್ಯತ್ವ. ಧರ್ಮ ಹೇಳಿದಂತೆ ವ್ಯವಹಾರ ಮಾಡೋದು ಮನುಷ್ಯತ್ವ. ಆಕಾರದಾಗ ಮನುಷ್ಯನಾಗಿರಬಹುದು, ಅವ ವಿಕಾರ ಉಳ್ಳವನಾಗಿದ್ದು ಅಂದರೆ ಅವನಿಗೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ, ಮನುಷ್ಯ ರೂಪದಲ್ಲಿ ಅವನಿಗೆ ಪ್ರಾಣಿ ಪಶು ಪಕ್ಷಿ ಅಂತ ಬೈತಾರೆ. ಅವನ ಕೃತಿ ಅವನನ್ನು ನಿರ್ಣಯ ಮಾಡ್ತಾವೆ. ಮಂಗ ಇದ್ದೇನು, ಕತ್ತಿದ್ದೇನು, ಹಂದಿದ್ದೇನು, ಕೋಣ. ಮನುಷ್ಯನಿಗೆ ಬೆಲ್ಲ ಅದಾವೆ. ಯಾಕೆ ಬದಲಾಗ್ತಾನೆ. ಹಂದೆಂದು ಕ್ವಾಣಿನಂಗೆ ವ್ಯವಹಾರ ಮಾಡೋಂಗಿಲ್ಲ, ಕ್ವಾಣೆಂದು ಕತ್ತಿ ಹಂಗೆ ವ್ಯವಹಾರ ಮಾಡೋಂಗಿಲ್ಲ. ಅವರೊಬ್ಬರು ಕತ್ತಿ ಹಂಗೆ ಇರ್ತದೆ, ಹಂದಿ ಹಂಗೆ ಇರ್ತದೆ. ಇವ ಏನಾಗ್ತಾನೆ ಗೊತ್ತಿಲ್ಲ. ಯಾವಾಗ ಹಂದಿ ಆಗ್ತಾನೋ, ಯಾವಾಗ ಕ್ವಾಣ ಆಗ್ತಾನೋ, ಯಾವಾಗ ಕತ್ತಿ ಆಗ್ತಾನೋ ಇವ ಗೊತ್ತಿಲ್ಲ. ಅದಕ್ಕೆ ಇವನಿಗೆ ಮನುಷ್ಯ ಅಂತ ಅನ್ನಕ್ಕೆ ಬರೋಂಗಿಲ್ಲ. ಮನುಷ್ಯರಿಗೆ ಸಿಗೋದಿಲ್ಲ ಮೋಕ್ಷ. ಮನುಷ್ಯತ್ವ ಸಿಗ್ತದೆ ಅಂತ ಹೇಳಿದ್ರೆ ಮನುಷ್ಯತ್ವ. ಅದಕ್ಕೆ ಯಾಕೆ ಹೇಳೋದು, ಮನುಷ್ಯನಾಗಿಯೂ ಹಂದಿ ಕತ್ತೆ ಕುದುರೆಗೆ ವ್ಯವಹಾರ ಮಾಡೋರು ಇರ್ತಾರೆ. ಮನುಷ್ಯ ಜನ್ಮದ ಅರ್ಥ ಆಯಿತು ಅಂದ್ರೆ ಅವನಿಗೆ ಮನುಷ್ಯತ್ವ ಬಂದದೆ. ಅದಕ್ಕಂತಾರೆ ಅವರು, ಈ ಮನುಷ್ಯರಾಗಿಯೂ ಮನುಷ್ಯತ್ವರಾಗುವುದು ದುರ್ಲಭ. ದುರ್ಲಭ ಅಂದರೆ ಭಾಳ ಪ್ರಯತ್ನ ಮಾಡ್ಬೇಕು, ಭಾಳ ಪ್ರಯತ್ನ ಮಾಡ್ಬೇಕು. ಆಚಾರದಾಗ, ವಿಚಾರದಾಗ, ವ್ಯವಹಾರದಾಗ ಇವು ಮೂರು ಅದಾವಲ್ರಿ: ಆಚಾರ, ವಿಚಾರ, ವ್ಯವಹಾರ. ಇದರಾಗ ನೀ ಮನುಷ್ಯ ಇದ್ದೇ ಇಲ್ಲೊಂದು ಗೊತ್ತಾಗ್ತದೆ. ನಿನ್ನ ಅಂತ್ಯಾಗ ಮನುಷ್ಯತ್ವ ಅದ ಇಲ್ಲದ ಗೊತ್ತಾಗದ. ನಿನ್ನ ಆಚಾರದಾಗ ಮನುಷ್ಯ ಅಂತ ಗೊತ್ತಾಗ್ತದೆ, ನಿನ್ನ ವಿಚಾರದಾಗ ಗೊತ್ತಾಗ್ತದೆ ಮನುಷ್ಯ, ನಿನ್ನ ವ್ಯವಹಾರದಾಗ ಗೊತ್ತಾಗ್ತದೆ. ಈ ಆಚಾರ, ವಿಚಾರ, ವ್ಯವಹಾರ ಇವು ಮೂರರೊಳಗೆ ಮನುಷ್ಯ ಏನು ಮನುಷ್ಯ ಅದಾನೋ ಏನು ಮತ್ತೇನರ ಅದಾನೋ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಅವ್ರು ಹೇಳಿದ್ರು, ಅದು ಇವು ಮೂರು ಸರಿ ಇತ್ತು ಅಂದ್ರೆ ಮನುಷ್ಯತ್ವ ಅದಾನಪ್ಪ. ಇದು ಬರೋದು ದುರ್ಲಭ. ವಿಚಾರಶೀಲ, ಆಚಾರಶೀಲ, ಆಮೇಲೆ ವ್ಯವಹಾರಶೀಲ. ಇವು ಮೂರು ಇದ್ದು ಅಂದ್ರೆ ಅವನಿಗೇನಂತೇವನು ಮನುಷ್ಯ ಅದಾನೆ. ಇವ ಮನುಷ್ಯನ ಆಕಾರ ಅಲ್ಲ, ಮನುಷ್ಯ ಇವನಂತೆ ಮನುಷ್ಯತ್ವ ಅದ. ಮನುಷ್ಯತ್ವ ಅಂದ್ರೇನು? ಮನುಷ್ಯನಾಗಿ ಹುಟ್ಟಿದ ಮೇಲೆ ಶಾಸ್ತ್ರ ಹೇಳಿದಂತೆ ವ್ಯವಹಾರ ಮಾಡೋದಕ್ಕೆ ನಾವು ಮನುಷ್ಯತ್ವ ಅಂತೇವೆ. ಏನು ನೋಡಂದದ ಶಾಸ್ತ್ರದ ನೋಡೋದು, ಏನು ಮಾಡಂದದು ಮಾಡೋದು, ಏನು ಆಡಂದದು ಆಡೋದು ಮನುಷ್ಯತ್ವ. ಇದು ಎಷ್ಟು ಮಂದಿಗಿರ್ತದೆ? 100 ಮಂದಿಯಾಗಿ ಎಷ್ಟು ಮಂದಿಗಿದ? ಏಕೋವ ದ್ವಿವ ತ್ರಿವ. ಹೆಂಗದ ನೋಡಿ. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಮೃತ್ಯು ಪಾತಾಳಕ್ಕೆ ಠಾವೆನ್ನೆಲಿಯುವುದು. ಕೆಟ್ಟ ಜೀವಿ ಮನುಜಲ್ ನೆಟ್ಟನೇ ಶಿವಜ್ಞಾನಿಗಳಾದೊಡೆ ಭವದ ಬಳ್ಳಿಗೆ ಬೀಜವೆನ್ನೆಲಿಯುವುದು. ಮೇಘ ಜಲವೆಲ್ಲ ಮುತ್ತಾದೊಡೆ ನೀರು ಎಲ್ಲಿದೋ. ಎಷ್ಟು ಚಂದ ಹೇಳ ನೋಡ್ರಿ ಕನ್ನಡದಾಗ. ಹಾಗೆ ಇದು ದುರ್ಲಭ. ಮನುಷ್ಯತ್ವ ಬರೋದು ಭಾಳ ದುರ್ಲಭ. ಅದಕ್ಕೆ ಅವರು ದುರ್ಲಭಂ ಮನುಷ್ಯತ್ವ. ಏನೇ ಆಗಲ್ರಿ, ಹಂಗೆ ಮಾಡಿ ಹಿಂಗೆ ಮಾಡಿ ಕಡೆಗೆ ಅನೇಕ ಜನ್ಮದ ಪುಣ್ಯ ಸುಕೃತೈಹಿ, ಅನೇಕ ಜನ್ಮದ ಪುಣ್ಯ ಮಾಡೇನಪ್ಪ ಅಂತ ಕೇಳಿದರೆ ಅವನಿಗೆ ಮನುಷ್ಯತ್ವ ಬಂದದ ಬಿಡ್ರಿ. ಅಂದ್ರೇನು? ಆಚಾರ, ವಿಚಾರ, ವ್ಯವಹಾರ ಬರೋಬ್ಬರಿ ಮಾಡಕತ್ತಾರೆ. ಇಷ್ಟೆಲ್ಲ ಮಾಡಕತ್ತಾರೆ. ಕಡೆಗೆ ಮುಮುಕ್ಷತ್ವ ಬರೋದು ಭಾಳ ಕಠಿಣ ಅಂತ. ಏನು? ದೇವರನ್ನು ಕಾಣಬೇಕು, ಆತ್ಮನನ್ನು ಅರಿಯಬೇಕು. ಎಲ್ಲಿಂದ ಬಂದೀನಿ ನಾ ಅಲ್ಲಿಗೆ ಹೋಗಿ ಮುಟ್ಟಬೇಕು. ಇಷ್ಟೇ ಮುಮುಕ್ಷತ್ವ ಅಂದರೆ. ಎಲ್ಲಿಂದ ಬಂದಾನ ಅಲ್ಲಿ ಹೊಳ್ಳಿ ಹೋಗೋದು, ಇದೇ ಮುಮುಕ್ಷತ್ವ. ಇದು ಎಷ್ಟು ಮಂದಿಗೆ ಬರ್ತದೆ?
ಮನುಷ್ಯ ಭಾಳ ಸಜ್ಜನ ಮನುಷ್ಯ ಅದಾರ ರೀ. ನಾ ಹೇಳಿ ನಿಮಗೆ ಇಷ್ಟ ಭಾಳ ಸಜ್ಜನ ಮನುಷ್ಯ ನೋಡಿರಿ. ಯಾರಿಗೆ ಬೈಯಂಗಿಲ್ಲ, ಬೇಯಿಸ್ಕೊಳಂಗಿಲ್ಲ, ಯಾರಿಗೆ ಕೊಡಂಗಿಲ್ಲ, ಯಾರು ತೊಗೊಳಂಗಿಲ್ಲ. ಅವನಿಗೆ ಸಜ್ಜನ ಅಂತೀರಿ. ಕಲ್ಲೂ ಹಾಗೆ ಅದ. ಕಲ್ಲು ಯಾರಿಗೆ ಬೈದಿಲ್ಲ, ಯಾರ ಕಡೆ ಬಯಸ್ಕೊಂಡಿಲ್ಲ, ಯಾರಿಗೆ ಕೊಟ್ಟು ಅವನು ಕಲ್ಲ. ಮನುಷ್ಯ ಯಾಕೆ ಮಾಡ್ಯಾನ? ಬೈಯಕ್ಕೆ ತಪ್ಪಿದ್ದಲ್ಲಿ ಬೈ, ಚಲೋ ಇದ್ದಲ್ಲಿ ಸ್ತೋತ್ರ ಮಾಡು, ದರಿದ್ರಿಗೆ ಕೊಡು. ಮನುಷ್ಯ ಅಂತ ಎದಕ್ಕೆ ಮಾಡ್ಯಾರ ಅವರು? ಕೈ ಎದಕ್ಕೆ ಮಾಡ್ಯಾರ? ಪುಣ್ಯ ಮಾಡಕ್ಕೆ. ಕಣ್ಣು ಎದಕ್ಕೆ? ನೋಡಕ್ಕೆ. ಬಾಯಿ ಎದಕ್ಕೆ? ಪ್ರವಚನ ಮಾಡಕ್ಕೆ, ಓದಕ್ಕೆ, ನಾಮಸ್ಮರಣೆ ಮಾಡಿ. ಅರೆ ಇವು ಎದಕ್ಕೆ ಮಾಡ್ಯಾನ ಪರಮಾತ್ಮ? ಪರಮಾತ್ಮ ಮೂರ್ಖ ಮಾಡ್ಬೇಕಂತೇನು? ನಿಷ್ಪ್ರಯೋಜನ ವಸ್ತು ಉಪಯೋಗ ಮಾಡೋ ಮೂರ್ಖವ. ಹೌದಲ್ರಿ? ಮೂರ್ಖ ಅಂತೀರಿ ಇಲ್ಲಿ. ಹಳ್ಳಿಗೇನು ಹೇಳ್ತಾರಲ್ಲ, ಕೆಲಸ ಇರೋದು ಪಾರ ಏನೋ ಮಾಡೀತಂತ್ರಿ. ಹಂಗೆ ಮೂರ್ಖ ಅಂತಾರೆ ಅದಕ್ಕೆ. ಅದಕ್ಕೆ ಶಾಸ್ತ್ರ ಹೇಳೋದು ಪರಮಾತ್ಮ ನಿಷ್ಪ್ರಯೋಜನ ಯಾವುದೂ ಮಾಡಿಲ್ಲ ಅವನು. ಅದಕ್ಕೆ ಶಾಸ್ತ್ರದಾಗ ಹೇಳಿದ್ರು ಅವರು ಅದನ್ನು ಏನು ಉಪಯೋಗ ಮಾಡಬೇಕು. ಸಜ್ಜನರು ಉಪಯೋಗ ಮಾಡೋರು. ಈ ಕಣ್ಣನ್ನು, ಈ ಕಿವಿಯನ್ನು, ಈ ಮನಸ್ಸನ್ನು, ಈ ಬುದ್ಧಿಯನ್ನು ಉಪಯೋಗ ಮಾಡೋಕ್ಕೆ ಪರಮಾತ್ಮ ಮಾಡ್ಯಾರ. ಅದ್ರ ಉಪಯೋಗ ಮಾಡ್ಕೊಂಡವ ಬುದ್ಧಿವಂತ. ಇವು ಸಿಗಲಾರ್ದದವ ಸಿಕ್ಕವ ನಿನಗೆ. ಎಂಥ ಬುದ್ಧಿ ಸಿಕ್ಕದ ನಿನಗೆ, ಎಂಥ ದೇವ್ರ ನೋಡೋ ಕಣ್ಣು ಸಿಕ್ಕದ ನಿನಗೆ, ದೇವ್ರನ್ನ ಹಾಡೋ ಬಾಯಿ ಸಿಕ್ಕದ ನಿನಗೆ, ಗುರು ಸೇವಾ ಮಾಡೋ ಕೈ ಸಿಕ್ಕದ ನಿನಗೆ, ತೀರ್ಥಯಾತ್ರೆ ಮಾಡೋದು ಕಾಲು ಸಿಕ್ಕದು. ಅಂತಾರೆ ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತಾರೆ ಅವರು. ಅಂಥವ್ರು ಎಷ್ಟು ಮಂದಿ ಅದಾರೆ ಮನುಷ್ಯರು? ದುರ್ಲಭಂ ದುರ್ಲಭಂ. ಪುಣ್ಯಕ್ಕಾಗಿ ಕೊಟ್ಟಿರ್ತಕ್ಕಂಥ ರೊಕ್ಕವನ್ನು ಇಂದಿನ ದುರುಪಯೋಗ ಮಾಡ್ಕೊಂಡವ್ರು ಅದಾರ. ನನ್ನ ಮಗ ಶಾಲೆ ಕಲಿಸಿ ಅಂತ ಫೀ ಕಳಿಸಿದ್ರೆ ಶನಿಯವ್ ನೋಡ್ದ ನಾವು ರೊಕ್ಕ ತೊಗೊಂಡೋಗಿ ಟ್ಯೂಷನ್ ಹಚ್ಚಲಿಲ್ಲ. ಅದು ಮೂರ್ಖ ಅಂತೇವೆ ನಾವು. ಹಾಗೆ ಪರಮಾತ್ಮ ಈ ದೇಹಿಯಿಂದ ಪ್ರಪಂಚವನ್ನು ನಮ್ಗೆ ವಿಚಾರ ಮಾಡೋಕ್ಕೆ ಕೊಟ್ಟಾನ. ಪರಮಾತ್ಮ ವಿಚಾರ ಮಾಡುವ ಶಕ್ತಿಗೆ ಮನುಷ್ಯತ್ವ ಅಂತ. ಯೋಗ್ಯ ಅಯೋಗ್ಯ, ನಿತ್ಯ ಅನಿತ್ಯ, ಅವನಿಗೆ ಮುಮುಕ್ಷು ಅಂತ. ಅದು ಎಲ್ಲರಿಗೂ ಬರೋಂಗಿಲ್ಲ ನೋಡ್ರಿ. ದೇವ್ರಿಗೆ ಎಲ್ಲರಿಗೆ ಕಡೆ ಕೊಟ್ಟಾನೆ, ದೇವ್ರು ನೋಡೋಂಗಿಲ್ಲ. ಎಲ್ಲರಿಗೆ ಬಾಯಿ ಕೊಟ್ಟಾನೆ, ದೇವ್ರ ಸ್ಮರಣೆ ಮಾಡೋಂಗಿಲ್ಲ. ಎಲ್ಲರಿಗೆ ಕೊಯ್ ಕೊಟ್ಟಾನೆ, ಗುರುಸೇವೆ ಮಾಡೋಂಗಿಲ್ಲ. ಇದು ಯಾರು ಮಾಡ್ತಾರೋ ಅವರು ಮನುಷ್ಯತ್ವ ಅದ. ಎರಡನೇದೇನು ಹೇಳಿದ್ರು, ಮನುಷ್ಯನು ಜನ್ಮನೂ ಬಂತು, ಆಚಾರ ವಿಚಾರ ವ್ಯವಹಾರ ಮಾಡೋ ಬುದ್ಧಿನೂ ಬಂತು. ನಮಗೆ ಹೇಳೋರು ಬೇಕಲ್ರಿ. ಮಾಸ್ತರಿಂದ ಶಾಲೆ ಹೋಗೋದು ಹುಡುಗ ಹೆಸರು ಹಚ್ಚಿದ್ರಿ ನೀವು, ರೊಕ್ಕನೂ ತುಂಬುದ್ರಿ, ಪಾಠೆ ಪುಸ್ತಕ ಎಲ್ಲ ಹಚ್ಚಿ ಬಗಲಿಗೆ ಹಾಕಿ ಕಳಿಸಿದ್ರಿ ನೀವು. ಶಾಲೆಗೆ ಏನು ಮಾಡ್ತಾನೆ ಮಾಸ್ತರ್ ಇದ್ರೆ ಓದ್ತಾನಿಕ ನಾವು ಪಾನ ಪುಸ್ತಕ ಹರ್ಕೋ ಓದ್ಕೊಂಡಿರ್ತಾನೆ. ಮತ್ತೇನು ಕೆಲಸ ಬೇಕಲ್ರಿ ಏನು? ಅವು ಹರ್ಕೋ ಓದ್ಕೊಂಡಿರ್ತಾನೆ. ಹಂಗೆ ಇವನು ಏನಪ್ಪ ಅಂದ ಕಡೆ ಖಾಲಿ ಇದ್ದ ಅಂದ್ರೆ ಗುರುಗಳು ಸಿಗಲಿದ್ರೆ ಏನು ಮಾಡ್ತಾನೆ? ಅದೇ ದಂಧೆ ಮಾಡ್ತಾನೆ. ಅದಕ್ಕೆ ಹೇಳಿದ್ರು ಅವರು ಮಹಾಪುರುಷ ಸಂಸಾರ. ಮಹಾಪುರುಷರು ಸಿಗೋದು ಬಹಳ ಕಠಿಣ. ಹೌದಾ? ಮಹಾಪುರುಷ ಅಂದ್ರೆ ಯಾರು ಅಂದ್ರೆ ಸರ್ವಾತ್ಮ ಬುದ್ಧಿ ಇದ್ದವ್ರಿಗೆ ಮಹಾಪುರುಷರು ಅಂತೇವ. ಜಗವೆಂದೊಡಂತಾನೆ, ಜಗದೀಶನಂತಾನೆ, ಜಗದಾತ್ಮರಲ್ಲಂ ತಾನೆಂದು ಭಗವಾತನೇ ಉತ್ತಮ ಮಹಾಪುರುಷ. ಉತ್ತಮ ಇವರು ಸಿಗೋದು ಭಾಳ ಕಠಿಣ ರೀ. ಇಷ್ಟೇ ಮಹಾ ಅಂದ್ರೆ ಬ್ರಹ್ಮ ದೊಡ್ಡದು, ಭಾರತ ಮಹಾಭಾರತ ದೊಡ್ಡದು, ಅದಕ್ಕಿಂತ ದೊಡ್ಡ ಗ್ರಂಥಿ ಯಾವುದೂ ಇಲ್ಲ. ಅಷ್ಟು ಶ್ಲೋಕದರ ಅದರ, ಅದಕ್ಕಿಂತ ಹೆಚ್ಚು ಯಾರು ಬರದೇ ಇಲ್ಲ. ಮಹಾಭಾರತ ಮಹಾಮೇರು, ಮೇರು ಭಾಳ ಅದಾವ, ಮಹಾಮೇರು ಒಂದೇ ಅದ. ಭಾರತ ಭಾಳ ಅದಾವ, ಮಹಾಭಾರತ ಒಂದೇ ಅದ. ಇಲ್ಲಿ ಮಹಾಪುರುಷ ಪುರುಷರು ಭಾಳ ಅದಾರ, ಪುರುಷರು ಭಾಳ ಅದಾರ. ಮಹಾಪುರುಷರು ಸಿಗೋದು ಕಠಿಣ. ಓಣಿಗೆ ಮನ್ಯಾಗ ಪುರುಷರದಾರ ಇಲ್ಲ? ಓಣ್ಯಾಗ ಪುರುಷರು, ಮನ್ಯಾಗ ಪುರುಷರು, ಊರಾಗ ಪುರುಷರು, ಎಲ್ಲ ಕಡೆ ಪುರುಷರದಾರ.
ಮಹಾಪುರುಷರು. ಮಹಾ ಅಂದರೆ ಅಂದರೆ ವ್ಯಾಪಕ, ದೊಡ್ಡದು. ಯಾರು ಮಹಾಪುರುಷ? ಯಾರು? ಎಲ್ಲ ನಾನೇ. ಸರ್ವಂ ಕಲ್ವಿದಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ. ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡಿರತಕ್ಕಂತಹ ಗುರುಗಳು ದುರ್ಲಭ. ನಮಗೇನೋ ಪರಿಚ್ಛಿನ್ನ ವಸ್ತುಗಳ ಧ್ಯಾನ ಮಾಡ್ತಾರೆ. ಸ್ವರ್ಗ, ನರಕ, ಪಾಪ, ಪುಣ್ಯ ಇದೇ ಹೇಳ್ತಾರೆ. ಇವು ಎಲ್ಲಕ್ಕೂ ಮೀರಿ ವ್ಯಾಪಕವಾದ ಪರಮಾತ್ಮ ನೀ ಇದ್ದಿ ಅಂತ ಹೇಳೋರು ಎಲ್ಲೇ ಒಬ್ಬರು ಸಿಗ್ತಾರೆ. ಅದಕ್ಕೆ ಎಲ್ಲರೂ ಪುರುಷರೇ ಅದಾರೆ. ಪುರುಷೈತೆ ಐತಿ, ಪುರುಷ ಎಲ್ಲರೂ. ಅದರ ಮಹಾಪುರುಷ ಅಂದ್ರೇನು? ಎಲ್ಲದರ ನಾನೇ ಇದ್ದೀನಿ ಅನ್ನೋರು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಕವಿ ಹಸ್ತಿನಿ ಶುನಿಚೈವ ಸಪಾಕೆ ಚ ಪಂಡಿತ ಸಮದರ್ಶಿ. ಇಂಥವ್ರಿಗೆ ಮಹಾಪುರುಷ ಅಂತಾರೆ. ದೊಡ್ಡ ಮಠ ಕಟ್ಟಿದವರು, ದೊಡ್ಡ ಶರೀರ ಇದ್ದವರು, ಭಾರಿ ಅರಿವಿ ಹಾಕ್ಕೊಂಡವರು. ತೆಗೀರಿ ನೀವು, ಮಾ ಇಡ್ರಿ. ಮಾ ಪುರುಷ ನಿಷೇಧ ಮಾಡೋಕ್ಕೆ ನಮ್ಮ ಮಂತ್ಯಕ್ಕೆ ನ ಮ 3 ಶಬ್ದ ಅದಾವ್ರಿ. ಅಲ್ಲನಕ್ಕೇನದವ್ರಿ? 3 ಅದಾವಿಲ್ಲ. ನ ಹೌದು ನಿಷೇಧ, ಮ ನಿಷೇಧ, ಅವ ಮಹಾಪುರುಷ ಅಲ್ಲ, ಮ ಪುರುಷ. ಪುರುಷನೇ ಅಲ್ಲ. ಪುರುಷ ಅಂತ ಯಾರಿರ್ಬೇಕು? ಎಲ್ಲ ಪುರಿಗಳಲ್ಲಿ ವಸ್ತಿ ಮಾಡಿರುವ ಆತ್ಮನೇ ನಾನು ಅಂತ ತಿಳ್ಕೊಂಡ ಅಂದರೆ ಈ ಶರೀರ ನಾನವರು, ಈ ಪುರುಷ ಅವರು ಮಹಾಪುರುಷರು. ಮಹಾಪುರುಷರಂದ್ರೇನು ರೀ? ಎಲ್ಲ ಪುರಿಯಲ್ಲಿ, ಎಲ್ಲ ಪುರಿ ಅಂದರೆ ಭಾಜಿಪುರಿ ಅಲ್ಲ, ಜಗನ್ನಾಥ ಪುರಿನೂ ಅಲ್ಲ. ಪುರಿ ಅಂದರೆ ದೇಹ. ಎಲ್ಲ ದೇಹಗಳಲ್ಲಿ 84 ಲಕ್ಷ ಯೋನಿಗಳಲ್ಲಿ ಆ ಎಲ್ಲ ಶರೀರದಲ್ಲಿ ನಾನು ಇದ್ದೀನಿ, ನಾನೇ ಇದ್ದೀನಿ. ಸರ್ವಂ ಕಲ್ವಿದಂ ಬ್ರಹ್ಮ. ಇವರಿಗೆ ಮಹಾಪುರುಷ ಅಂತ. ದೊಡ್ಡ ಮಠ, ದೊಡ್ಡ ಗಾಡಿ, ದೊಡ್ಡ ಶರೀರ, ಭರ್ಜರಿ ಬಣ್ಣ ಹಾಕಿದವರು ಅರಿವಿ, ಇವರು ಮಹಾಪುರುಷರಲ್ಲ ಅಂತಾರೆ. ಮಹಾಪುರುಷರಲ್ಲ. ದೇಶ ವೇಷ ಕಾಲದಿಂದ ಯಾರೂ ಮಹಾಪುರುಷರಾಗುವುದಿಲ್ಲ. ಅಲ್ಲ, ದೇಶ ವೇಷ ಕಾಲ ಇವು ಯಾರಿಗೂ ಮಹಾಪುರುಷ ಮಾಡೋಂಗಿಲ್ಲ. ಅವು ಮಾಡಿದ್ರು ಭಾಳ ಇರಂಗಿಲ್ಲ. ಅದ ಇರಂಗಿಲ್ಲ. ಮಹಾಪುರುಷ ಆಗ್ಬೇಕಾದ್ರೂ ಹೆಂಗಿರ್ತದೆ? ಅಸ್ಥಿ ಭಾತಿ ಪ್ರಿಯದೊಳಗಿರ್ಬೇಕು. ಆ ಪರಿಜ್ಞಾನ ಇತ್ತು ಅಂದರೆ ಅವನಿಗೆ ಮಹಾಪುರುಷ ಆಗ್ತಾನೆ. ವಿನ ಯಾವ ದೇಶ ವೇಷ ಭಾಷೆಗಳು ಕಾಲಗಳು ಅವನಿಗೆ ಮಹತ್ವ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂಥವ್ರು ಮಹಾಪುರುಷರಂದ್ರೆ ಏನು? ಎಲ್ಲ ಶರೀರದಲ್ಲಿ ವ್ಯಾಪಕನಾಗಿ ನಾನು ಇದ್ದೇನೆ. ಅಹಂ ಬ್ರಹ್ಮಾಸ್ಮಿ, ಸರ್ವಂ ಕಲ್ವಿದಂ ಬ್ರಹ್ಮ. ಇಂತಹ ಅಪರೋಕ್ಷ ಜ್ಞಾನ ಉಳ್ಳವರು ಎಷ್ಟು ಮಜಾ ಇದೆ ನೋಡಿ. ಈಗ ಮಹಾಪುರುಷಕ್ಕೆ ಇಷ್ಟ ಅರ್ಥ, ಅಪರೋಕ್ಷ ಜ್ಞಾನ ಉಳ್ಳವರು. ಅವರು ಸಿಗುವುದಂಕರ ಮತ್ತಿಟ್ಟು ದುರ್ಲಭ. ಹೆಂಗಂತಾರೆ? ಮತ್ತಿಟ್ಟು ದುರ್ಲಭ. ಮನುಷ್ಯತ್ವ ಬರೋದು ದುರ್ಲಭ. ಅದರ ಮನುಷ್ಯ ಹುಡುಕಿಂದು ದೇವ್ರನ್ನ ಕಾಣಬೇಕು ಅಂತ ಬುದ್ಧಿ ಬರೋದು ದುರ್ಲಭ. ಅದು ಬಂದರೂ ದೇವರು ಅದ್ರ ದಾರಿ ತೋರಿಸೋರು ಎಲ್ಲ. ಆ ಮುಮುಕ್ಷನೇ ಭಾಳ ಕಮ್ಮಂತಾರೆ ಅವರು. ಮನುಷ್ಯಾಣ ಹಂಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ಪರಮಾತ್ಮ ಹೇಳ, ಸ್ವತಃ ದೇವರು ಹೇಳಕತ್ತಾನೆ, ಅರ್ಜುನ ಈ ದಾರಿ ಬರೋದು ಭಾಳ ಕಮ್ಮು. ಇಬ್ಬರು ಕೂಡ ಒಂದೇ ತಾಟ್ನ ಉಂಡು ಒಂದೇ ಹಾಸಿ ಮೇಲೆ ಮಲಗಿದವ್ರು ಅವರಿಬ್ಬರು. 20 ವರ್ಷಕ್ಕೆ ಬುದ್ಧಿ ಬರಲಿಲ್ಲ ನೋಡ ಅವನಿಗೆ. ಯಾರಿಗೆ? ಅರ್ಜುನಿಗೆ. ಈಗ ಬುದ್ಧಿ ಬಂದದ. ಯಾಕೆ? ಸಾಯೋದು ಅಂಜಿಕೆ ಬಂತಲ್ಲ, ಕೊಲ್ಲೋದು ಅಂಜಿಕೆ ಬಂದ ಕಾಲ ಬುದ್ಧಿ ಬಂದದ. ಈಗ ಮನುಷ್ಯಾಗೇನವ
ಈಗ ಮನುಷ್ಯ ಏನು ಇದ್ದಾಗೇನಿದ್ದವ ಹೆಂಗದ ಎಷ್ಟು ವಿಚಿತ್ರ ಅದ ರೀ. ಅದಕ್ಕೆ ಇದು ಭಾಳ ಕಠಿಣದ ಅರ್ಜುನ. ಕಶ್ಚಿದ್ ಯತತಿ ಸಿದ್ಧಯೇ. ಕಶ್ಚಿತ್ ಶಬ್ದ ಏನು ಭಾಳ ನಿಕೃಷ್ಟ, ಸಾಣದು, ಬೆಲೆ ಇಲ್ಲ ಅದಕ್ಕೆ. ಕಶ್ಚಿತ್ ಅಂದರೆ ಬೆಲೆ ಇಲ್ಲ, ಅಣಸಂಗಿಲ್ಲ. ನಯಾ ಪೈಸಾ ರೀ, ಅದಕ್ಕೇನು ಬೆಲೆ ಇದೆ? ಪೈಸಾ ಅದಕ್ಕೆ ನಯಾ ಪೈಸಾ ಅಲ್ಲ, ನಹಿ ಪೈಸಾ. ಅದಕ್ಕೇನು ಕಿಮ್ಮತ್ತೇ ಇಲ್ಲ. ಪೈಸಾ ಇದ್ರ ಕಿಮ್ಮತ್ತು ಅದಕ್ಕೆ ಎರಡು ಚಂದ ನೋಡಿ ಹೆಸರಿಟ್ಟು ನಯಾ ಪೈಸಾ. ಕಡೆ ಏನೂ ಬರೋಂಗಿಲ್ಲ, ಅದನ್ನು ನಹಿ ಪೈಸಾ ಏನು. ಹಂಗೆ ಎಷ್ಟೋ ಜನರು ಅದಾರ ಇದರೊಳಗೆ. ಕಶ್ಚಿತ್ ಯಾರೋ ಅದಕ್ಕೆ ಅರ್ಜುನ ಏನಪ್ಪ ಅಂತ ಕೇಳಿದರೆ ಇದು ಬಹಳ ದುರ್ಲಭ. ನಾನು ಸತ್ಯವನ್ನು ಕಾಣಬೇಕು ಅನ್ನತಕ್ಕಂಥ ಬುದ್ಧಿ. ಆಮೇಲೆ ಏನಪ್ಪ ಅಂತ ಕೇಳಿದರೆ ಆ ಶರೀರ, ಅದನ್ನು ತೋರಿಸಿಕೊಡ್ತಕ್ಕಂಥ ಮಹಾಪುರುಷರು. ಅದು ಗೊತ್ತಿಲ್ಲ ಅಂದರೆ ಎಷ್ಟೋ ಮಂದಿ ಸಾಯ್ತಾರೆ. ಕ್ಯಾನ್ಸರ್ ಗೊತ್ತಿಲ್ಲ ಸತ್ಯ ಬಿಡ್ತಾನ. ಗೊತ್ತಾಯಿತು ಅಂದ್ರೆ ಇವ ಮನುಷ್ಯ ಅಂತ ತಿಳ್ಕೊ, ಇವನೇ ಮನುಷ್ಯ. ಮತ್ತು ಎಲ್ಲ ಗೊತ್ತಾಗ್ಯದ. ಈಗ ಡಾಕ್ಟರ್ ಸಿಗಲಿಲ್ಲ ಅಂದ್ರೆ ಹೆಣ ಎತ್ತಬೇಕೆ ಮತ್ತೇನು ಮಾಡ್ತಾನೆ. ಹಂಗೆ ಅದನ್ನು ಮಾಡು ಡಾಕ್ಟರ್ ಸಿಗೋದು ದುರ್ಲಭ. ಎಲ್ಲೋ ಒಬ್ರು ಇರ್ತಾರದ ಡಾಕ್ಟ್ರು. ರೋಗದ ಜ್ಞಾನ ಆಗಲಾರ್ದಕ್ಕೆ ಎಷ್ಟೋ ಮಂದಿ ಲಾಸ್ಟ್ ಸ್ಟೇಜ್ ಅದರಿ ಅಂತ. ಹಂಗೆ ಮನುಷ್ಯ ಆಗಿ ಹುಟ್ಟಿ ಎಷ್ಟೋ ಮಂದಿ 60-70 ವರ್ಷಕ್ಕೆ ಬುದ್ಧಿ ಬರ್ತಾರೆ. ಸ್ವಾಮಿಗಳು ನಾವು ಈಗ ನಮ್ಗೆ ಗೊತ್ತೇ ಆಗಿಲ್ಲ ರೀ, ನೀವು ಇದ್ದೀರಿ ಅಂತ, ಹಿಂಗೆ ಹೇಳ್ತೀರಿ ಅಂತ, ಈ ಮಾರ್ಗ ಹಿಂಗದ ಅಂತ ನಮ್ಗೆ ಗೊತ್ತೇ ಆಗಿಲ್ಲ ಅಂತ ನಾವು. ಇಷ್ಟು ಜಬರ್ದಸ್ತ್ ರೋಗ ಬಂದ ಕಾಲಕ್ಕೆ ಅದನ್ನು ಕಳೆಯವ ಭಾಳ ಎಕ್ಸ್ಪರ್ಟ್ ಡಾಕ್ಟರ್ ಬೇಕ್ರಿ. ಅವ್ರು ಎಲ್ಲೋ ಒಬ್ಬರು ಸಿಗ್ತಾರೆ, ಅದು ಮಹಾಪುರುಷ ಸಂಶ್ರಯ. ಇವು ಮೂರು ಜಡ್ಡು ಬಂದದ್ದು ಗೊತ್ತಾಗೋದು ಮೊದಲೇ ಕಠಿಣ. ಗೊತ್ತಾಗಿಲ್ಲ. ಕ್ಯಾನ್ಸರು, TB ಗೊತ್ತಾಗಿಲ್ಲ. ಅದು ಮುಮುಕ್ಷು. ಗೊತ್ತಾಯ್ತು ಅವನಿಗೆ, ಯಾಕೋ ಉಸಿರು ಎಳ್ಕೊಳಕ್ಕೆ ಮಾಡಿ ಹಿಂಗೆ ಹಾಕತ್ತ ಅಂತ ಹೇಳ್ತಾನೆ. ಮುಮುಕ್ಷು, ರೋಗ ಮುಕ್ತನಾಗ ಮುಮುಕ್ಷು. ಆಮೇಲೆ ಲಿಸ್ಟ್ ತೆಗಿತಾನೆ, TV ಆಗ್ಯಾರೆ, ಮೊಬೈಲ್ದಾಗ ಎಲ್ಲೆಲ್ಲಿ ಡಾಕ್ಟರ್ ಅದಾರ, ಏನೇನು ಅದಾರ. ಮುಮುಕ್ಷು. ಅಲ್ಲಿ ಡಾಕ್ಟ್ರೇ ಭೇಟಿ ಆದ ಸಿಕ್ಕರು ಅಂದ್ರೆ ಮಹಾಪುರುಷ. ಇವು ಮೂರು ಅದಾವ್ರಿ. ರೋಗಜ್ಞಾನ ಮುಮುಕ್ಷು. ಹೌದ, ಅರಿವಾಯ್ತಂದ್ರೆ ಅವ್ನು ಮನುಷ್ಯ ಅಂತಾರೆ ಅವನಿಗೆ. ರೋಗಜ್ಞಾನ ಗೊತ್ತ. ಆಮೇಲೆ ಹುಡುಕಾಡೋ ಡಾಕ್ಟರಿಗೆ ಮುಮುಕ್ಷು. ಸಿಕ್ಕರು ಅಂದ್ರೆ ಮಹಾಪುರುಷ. ಆಯ್ತು ನೀ ಚಿಂತೆ ಬಿಡು ಅಂತಾರೆ ಅವರು. ಕೊಯ್ದು ಪೂರ ಸಾಫ್ ಮಾಡಿ ತೆಗಿತೀನಿ ಅದು ಒಳಗಿಂದ ಎಲ್ಲ. ಎಟ್ಟಿದ್ದರೂ ಕೂಡ ಅವೆಲ್ಲ ಏನಪ್ಪ ಅಂದ್ರೆ ಸಂಶಯಗಳು ಅದಾವ ನಿನಗೆ. ಪ್ರಮಾಣ ಪ್ರಮಾತೃ ಎಲ್ಲ ಸಂಶಯ ತೆಗೆದಂಗೆ ಪೂರ ನಿನಗೆ ಮನನ ರೂಪಿ ಔಷಧ, ನಿಧಿಧ್ಯಾಸ ರೂಪಿ ಇಂಜೆಕ್ಷನು ಎರಡೂ ಮಾಡಿದೆವು ಅಂದ್ರೆ ನೀ ಫುಲ್ಲಾಗಿ ಹೊರಗೆ ಬರ್ತೀವಿ. ಏನು ಚಿಂತೆ ಮಾಡಬೇಡ. ಅಭಯ ಕೊಡ್ತಾರೆ ಡಾಕ್ಟ್ರ್. ಶಾಣೆ ಅಂತ ಅಭಯ ಕೊಡ್ತಾರೆ. ಇವು ಸಿಗೋದು ದುರ್ಲಭ. ಅಂಥ ಡಾಕ್ಟ್ರ್ ಸಿಗೋದು ದುರ್ಲಭ. ಏನು ಪತ್ತೆ ಮಾಡಬೇಡ. ನೀ ಇಂಜೆಕ್ಷನ್ ತಗೋ, ಈ ಇಂಜೆಕ್ಷನ್ ತಗೋ, ಈ ಗುಳಿಗೆ ನುಂಗು. ಏನು ಪತ್ತೆ? ಅಂಥ ಡಾಕ್ಟ್ರ್ ಯಾರು ಸಿಗ್ತಾರೆ ರೀ? ಅಂತ ಕರ್ತೃತ್ವ ಭೋಕ್ತೃತ್ವ ರಹಿತ ಮಾಡ್ದ ಅಂದ್ರೆ ಏನು ಮಾಡಿದ್ರು? ಇಂಥ ಭಾರಿ ಔಷಧ ಹೇಳೋರು ಯಾರು ಸಿಗ್ತಾರೆ ಗುರುಗಳು? ಅದಕ್ಕಂದ್ರು ಇವು ಸಿಗಬೇಕು ಅಂತಂದ್ರೆ ಅನಂತ ಜನ್ಮದ ಪುಣ್ಯ ಬೇಕಪ್ಪ. ರೋಗ ಜ್ಞಾನ ಆಗೋದು, ಆಮೇಲೆ ಡಾಕ್ಟ್ರನ್ನ ಹುಡುಕಾಡೋದು, ಆಮೇಲೆ ಡಾಕ್ಟ್ರ್ ಭೇಟಿ ಆಗೋದು. ಇವು ಮೂರು ಕಠಿಣ ಅದ. ಅದಕ್ಕೆ ಮನುಷ್ಯತ್ವ, ಜನ್ಮ ಮರಣದ ಬಗ್ಗೆ ವಿಚಾರ ಆದಮೇಲೆ ಪ್ರಯತ್ನ ಮುಮುಕ್ಷು. ಆ ಪ್ರಯತ್ನಕ್ಕೆ ಫಲ ಕೊಡವ ಗುರು.
ಇವು ಮೂರು ಸಿಗೋದೇನಪ್ಪ ಅಂತ ಕೇಳಿದರೆ ಸಾಮಾನ್ಯ ಪುಣ್ಯದಿಂದ ಸಿಗಂಗಿಲ್ಲ ಅಂತಾರೆ. ಅನೇಕ ಜನ್ಮ ಸಂಸಿದ್ಧಿ ತತ್ವಯಾತಿ ಪರಾಮಗತಿ. ಅವ ಅನಂತ ಜನ್ಮದ ಏನಪ್ಪ ಅಂದ್ರೆ ಪುಣ್ಯದ ಸಾಟ ಇದ್ರೇ, ಪುಣ್ಯದ ಬಲ ಇದ್ರೇ ಅವನಿಗೆ ಇವು ಮೂರು ಸಿಗ್ತಾವೆ. ಎಲ್ಲಕ್ಕೆ ಸಿಗಂಗಿಲ್ಲಪ್ಪ. ಸಾಮಾನ್ಯರಿಗೆ ಇದು ದುರ್ಲಭ. ಬಂಗಾರ ತೊಗೋಬೇಕಂದ್ರೆ ಕನಿಷ್ಠ 50-60 ಸಾವಿರ ಬೇಕು. ಅದು ಇಲ್ಲ 10-20 ರೂಪಾಯಿ ಹರಕು ನೋಟ್ ಇಟ್ಕೊಂಡವ ಬಂಗಾರ ಅಂಗಡಿ ನೆನಪೇ ಮಾಡೋಂಗಿಲ್ಲ. ಆ ಕಡೆ ಲಕ್ಷಣೇ ಹೋಗಿಲ್ಲ, ಒಂದು ಆ ಕಡೆಗೆ ಹೋಗ್ತದೆ. ಗೊತ್ತದ ನಮ್ಮ ಮಂತ್ಯಾಗ ಹರಕು ನೋಟ್ ಅದಾವ. ಅಲ್ಲೇನು ಮತ್ತು ಬಂಗಾರ ಸಿಗಂಗಿಲ್ಲ, ಬೇಯಿಸ್ಕೊಂಡು ಬರ್ಬೇಕಾಗ್ತದೆ. ಹಾಗೇನಪ್ಪ ಅಂದ್ರೆ ಸಾಮಾನ್ಯ ಪುಣ್ಯ ಇದ್ದ ಮನುಷ್ಯ ಅವನಿಗೆ ಲಕ್ಷ್ಯ ಬರೋಂಗೇ ಇಲ್ಲ. ಅದಕ್ಕೆ ಅವನ ಅಂತ್ಯಕ್ಕೆ ಹೊಸ ನೋಟ್ ಇರಬೇಕು. 50,000 ರೂಪಾಯಿ ಎಟ್ಟಲ್ಲಿ ಅಲ್ಲಿ ಅರ್ಧ ತೊಲೆಯಲ್ಲಿ ಬರ್ತದಂತ ಅವ ಆ ಕಡೆ ವಿಚಾರ ಮಾಡ್ತಾನೆ. ಹಂಗೆ ಪುಣ್ಯ ಯಾರ ಹಂತ್ಯಕ್ಕೆ ಅದ ಅವರೇ ಮುಮುಕ್ಷು ಆಗ್ತಾರೆ. ಅದಕ್ಕಿಂತ ಹೆಚ್ಚು ಪುಣ್ಯ ಆಯ್ತಂದ್ರೆ ಗುರುಗಳು ಸಿಗ್ತಾರೆ. ಹೆಚ್ಚಿಗೆ ಗುರುಗಳು ಸಿಗ್ತಾರೆ. ಅದಕ್ಕೇನಪ್ಪ ಅಂದ್ರೆ ಇದು ಮಹಾಪುರುಷ ಸಂಸರ್ಶಯ. ಅದಕ್ಕೇನಪ್ಪ ಅಂದ್ರೆ ನೀ ಮನುಷ್ಯ ಆಗಿದೆ ಅಂದರೆ ಮನುಷ್ಯತ್ವವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡು. ಸಿಕ್ಕದಲ್ಲೋ ಮರಾಯನೇ ಮನುಷ್ಯ ಜನ್ಮ ಸಿಕ್ಕದೀಗ. ಸ್ವಲ್ಪ ಮನುಷ್ಯತ್ವ ಬರಲಿಕ್ಕೆ ಪ್ರಯತ್ನ ಮಾಡು. ಏನು ರೀ ಮಾಡದಿದ್ದರೆ ಏನಾಗ್ತದ್ರಿ? ಮಾಡಿದರೆ ಏನಾಗ್ತದ್ರಿ? ಏನು ಹೇಳಬೇಕು? ಉಣ್ದಿದ್ರೆ ಏನಾಗ್ತದ್ರಿ? ಔಷಧ ಗುಳಿಗೆ ತೊಳೆದ್ರೆ ಏನಾಗ್ತದ್ರಿ? ಸಾಯ್ತಿ ಮತ್ತೇನಾಗ? ಈ ಪ್ರಶ್ನೆ ಅದ. ನಾ ಗುಳಿಗೆ ಮಾಡ್ಕೊಳಂಗಿಲ್ಲ ರೀ, ಇಂಜೆಕ್ಷನು ಮಾಡ್ಕೊಳಂಗಿಲ್ಲ ರೀ. ಆಯ್ತು ಬಿಡು, ಮತ್ತೇನು ಮಾಡ್ತೀವಿ? ಹೆಣ ಹಾಕ್ಕೊಂಡ್ರು ಅದೇ ಇಲ್ಲಲ್ಲ. ನಿನಗೆ ಒಳ್ಳೇದಕ್ಕೆ ಹೇಳಕತ್ತಾರ ಅವ್ರೆ. ನಮ್ಮ ಮನುಷ್ಯತ್ವ ಯಾಕೆ ಬೇಕು ರೀ? ನನಗೆ ವಿಚಾರ ಯಾಕೆ ಮಾಡ್ಬೇಕು ರೀ? ಮತ್ತವ್ರ ಹಂತಕ್ಕೆ ಯಾಕೆ ಹೋಗ್ಬೇಕು ರೀ? ಅದು ಜಡ್ಡು ಬಂದದ ಮತ್ತವ್ರ ಹಂತಕ್ಕೆ ಹೋಗ್ಬೇಕು, ಗುಳಿಗೆ ನುಂಗಬೇಕು, ಇಂಜೆಕ್ಷನ್ ಮಾಡೋ. ನಾವಲ್ಲ ಅಂತಂದ್ರೆ ಸಾಯಿ. ಆಗ ನೀನು ಇಂಥ ಮನುಷ್ಯತ್ವ ಬಂದ ಕಾಲಕ್ಕೆ ಒಂದು ವೇಳೆ ಮುಮುಕ್ಷತ್ವ ನಿನಗೆ ಬರದೇ ಹೋಯ್ತು, ಗುರು ಸಿದ್ಧಿ ಹೋಯ್ತು ಅಂದ್ರೆ ಮೂಘಂ ಪಾರ್ಥ ಸಜೀವತಿ. ಅರ್ಜುನ, ಅವನ ಬದುಕು ಶ್ವಾಸ ಉಚ್ಛ್ವಾಸ ನಿರರ್ಥಕ. ನೋಡಿ, ಬದುಕೇ ನಿರರ್ಥಕ ಅಂತಾನೆ ಪರಮಾತ್ಮ. ಸಿಗಂಗಿಲ್ಲಪ್ಪ, ಸಿಗಂಗಿಲ್ಲ. ಚಲೋ ಡಾಕ್ಟರ್ ಸಿಕ್ಕಾರ. ಈಗ ಏನು ಮಾಡ್ಬೇಕು? ತೋರಿಸ್ಕೋ. ಅದಲ್ಲ, ಈಗ ತೋರಿಸ್ಕೊ. ಅದಕ್ಕೆ ಅದು ಯಾಕೆ? ಅದು ಒಂದು ವೇಳೆ ಇಂಥ ಡಾಕ್ಟರ್ ಇದ್ದರು, ನಮ್ಮ ಸಮೀಪ ಇದ್ದರು, ಎಲ್ಲ ರೊಕ್ಕ ಎಲ್ಲ ಅದಾವ, ಅನುಕೂಲ ಇದ್ದರು, ನೀನು ತೋರಿಸ್ಕೊಳ್ಳದೆ ಹೋದಿ ಅಂದ್ರೆ ನಿನ್ನ ಮರಣಕ್ಕೆ ನೀನೇ ಆಹ್ವಾನ ಮಾಡಿದಂತೆ. ರೊಕ್ಕನೂ ಅದ, ಡಾಕ್ಟರೂ ಅದ. ರೊಕ್ಕಿಲ್ಲ, ರೊಕ್ಕನೂ ಅದ, ಡಾಕ್ಟರೂ ಅದ. ಮತ್ತು ನೀವು ತೋರಿಸ್ಕೊಳ್ದಿದ್ದ ನಿಮಗೆ ಮೂರ್ಖ ಅಂತ ಅನ್ನಂಗೇನಿಲ್ಲ, ಬುದ್ಧಿಗಿಡೆ ಅಂತ. ಅದಕ್ಕೆ ಹೇಳ್ತಾರೋ, ಲಬ್ಧ್ವಾ ಕಥಂಚಿತ್ ನರಜನ್ಮ ದುರ್ಲಭ. ಕಥಂಚಿತ್ ಹೇಳೋಣ, ಆಕಸ್ಮಿಕ. ಇದು ಎಷ್ಟೋ ಜನ್ಮ ಪುಣ್ಯ ಮಾಡಿ ತಿಂಗಳಿಗೆ 10-20 ರೂಪಾಯಿ ಗಳಿಸಾವ. ಒಂದು ರತ್ನ ಖರೀದಿ ಮಾಡ್ಬೇಕಂದ್ರೆ, ಬಂಗಾರ ರತ್ನ ಎಷ್ಟು ಬಾಳೆ ಮಾಡ್ಬೇಕ್ರಿ? ಸಂಸಾರದ ಇಟ್ಟು ಉಳಿಸ್ಬೋದು. ಅಂದ್ರೆ ಏನೋ ಬಾಳೆ ಮಾಡಿದ್ದ ತೊಗೋಬೇಕಂತ ರಾತ್ರಿ ಕಾಟ್ಬೋದು, ಕರ್ಕೊಂಡು ಹೋಯ್ತು. ಏನು ಮಾಡ್ಬೇಕ್ರಿ? ಎಲ್ಲ ಹಾಳಾಯ್ತಲ್ಲ. ಕೈಯಾನ ರತ್ನ ಕಲ್ಲು ಅಂತ ತಿಳ್ಕೊಂಡು ಹೊಳೆಗೆ ಚೆಲ್ದಂತಾರೆ ನಾವು. ಮೂರ್ಖ ಅಂತಾರಲ್ಲ. ಶಿವದೇ ದುರ್ಲಭ. ಅದರ ಎಷ್ಟು ಕಿಮ್ಮತ್ತು ಅನ್ನೋದು ಗೊತ್ತಿಲ್ಲದೆ ನೀರಾಗಿ ಕೆಡೋದ ಅಂದ್ರೆ ಅವನಿಗೆ ಮೂರ್ಖ ಅಂತೇವಲ್ಲ. ಹಂಗೆ ಕಥಂಚಿನ್
ನರಜನ್ಮ ದುರ್ಲಭ. ಯಾವ ಜನ್ಮದಾಗನೋ ಯಾವ ರೀತಿಯಾಗಿನೋ ಯಾರ ಪುಣ್ಯದ ಕೃಪೆಯಿಂದನೋ ಇದು ಅದಕ್ಕೆ ಕಥಂಚಿನ ಸರ್. ಕಥಮ್ ಅಂದರೆ ಇದೇ ಅಂತ ಹೇಳಕ್ಕೆ ಬರೋಂಗಿಲ್ಲ. ಇದೇ ಮಾಡಿದೆ ಇದು ಬಂದ ಅಂತ ಅಲ್ಲ. ಯಾರಿಗೂ ಮಹಾತ್ಮರ ಕೃಪಾದಿಂದನೂ ಪಶು ಮರ ಆಗ್ಯಾರ, ನರ ಪಶು ಆಗ್ಯಾನ. ಕಥಂಚಿನ್ ಅಂತಾರೆ. ಇದು ಇತ್ತಮ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ಏನು ಹಿಂದಕ್ಕೆ ಏನು ಪುಣ್ಯ ಮಾಡಿದೋ, ಏನು ಕೃಪಾದನೋ, ನಿಮ್ಮವ್ವ ಅಪ್ಪಂದೋ ಯಾವುದೋ ಸಿಕ್ಕದು ನೋಡಪ್ಪ ನನಗೆ. ಕಥಂಚಿನ್ ದುರ್ಲಭಂ ನರಜನ್ಮಂ, ಪ್ರಯತ್ನ ಮಾಡಿದರೂ ಸಿಗಲಾರದ. ಪ್ರಯತ್ನ ಮಾಡಿ ಸಿಗಲಾರದ ಈ ಮನುಜನು ಏನೋ ಸಿಕ್ಕ ನೋಡಿ. ಆಶ್ಚರ್ಯ ರೀ, ಹಂಗೆ ಸಿಕ್ಕದು. ಯಾರಿಂದೋ ನಿನ್ನಿಂದನೋ ಏನು ಮತ್ತೊಬ್ಬರಿಂದನೋ ದೇವರಿಂದನೋ ಎದರಿಂದ ಸಿಕ್ಕಂತ ಹೇಳಕ್ಕೆ ಬರಂಗಿಲ್ಲ. ಕಥಂಚಿನ್ ಅಂತಾರೆ. ಆಕಸ್ಮಿಕವಾಗಿ. ಹೌದಲ್ಲ, ಆಕಸ್ಮಿಕವಾಗಿ ಅಂದ್ರೆ ಗೊತ್ತಿಲ್ಲ. ಮಾಡ್ಬೇಕಂತ ಮಾಡಿಲ್ಲ, ಅವ್ರು ಕೊಡ್ಬೇಕಂತ ಕೊಟ್ಟಿಲ್ಲ, ಬರ್ಬೇಕಂತ ಬಂದಿಲ್ಲ. ಹೌದಲ್ಲ, ಲಗ್ನಕ್ಕೆ ಅವ್ರಿಗೆ ಊಟಕ್ಕೆ ಹೇಳಿಲ್ಲ, ಏನೇ ಕೆಲಸಕ್ಕೆ ಬಂದರು ಕಥಂಚಿನ್ ಬಂದಿರಿ ಹ್ಞೂ ರೀ ಹೇಳಿಲ್ಲ. ಖರೆ ಅವ್ರು ಉಣ್ಬೇಕಂತೂ ಬಂದಿಲ್ಲ, ಲಗ್ನ ಅಂತ ಗೊತ್ತೂ ಇಲ್ಲ ಅವ್ರಿಗೆ. ಏನೋ ಹೇಳಕ್ಕಂತ ಬಂದಿರು ಕಥಂಚಿನ್ ಬರ್ರಿ ಉಣ್ರಿ, ಉಣ್ಬೇಕು, ₹2 ಹೈರ್ ಮಾಡಬೇಕು. ಇದು ಕಥಂಚಿಂತದ ರೀ. ಅಂದ್ರೆ ನಾನು ಇದನ್ನು ಬೇಕೇ ಆಡಬೇಕೆ ಮಾಡಬೇಕು ಅನ್ನೋದು ಇಲ್ಲ ಅಂತ ತಿಳ್ಕೊಳ್ಳೋದು ಕಥಂಚಿನ್ ಅಂತ. ನಾನು ಮನುಷ್ಯ ಜನ್ಮ ನನ್ನ ಪ್ರಯತ್ನದಿಂದ ಸಿಗತಕ್ಕಂಥದ್ದು ಅಲ್ಲ ಅನ್ನೋದು ಕಥಂಚಿನ್ ಅಂತ. ಆಕಸ್ಮಿಕ, ಯಾರದೋ ಕೃಪ ಸಿಕ್ಕಂದೇನೆ. ಕಥಂಚಿನ್ ನರಜನ್ಮ ದುರ್ಲಭಂ ನರಜನ್ಮಂ. ಯಾರ ಪುಣ್ಯನೋ, ನಮ್ಮ ಅವ್ವ ಅಪ್ಪನ ಪುಣ್ಯನೋ, ಸಾವುಕಾರ ನನ್ನ ಪ್ರಯತ್ನ ಸಾವುಕಾರ ಹಾಕೀನಿ, ನಮ್ಮ ಅವ್ವ ಅಪ್ಪನ ಪುಣ್ಯ ಸಾವುಕಾರ ಹಾಕಿದ್ದೀನಿ, ಸರ್ಕಾರದಿಂದ ಸಾವುಕಾರ ಹಾಕೀನಿ. ಯಾರೋ ಒಟ್ಟು ಸಾವುಕಾರ ಆಗ್ಯದ ನೋಡ್ರಿ. ನಿನ್ನ ಮೂರು ಜನ್ಮ ಸಿಕ್ಕದು ನೋಡಪ್ಪ. ಯಾರಿಂದ ಸಿಕ್ಕದೋ ಗೊತ್ತಿಲ್ಲ. ನಿನ್ನ ಕರ್ಮದಿಂದನೋ ಏನು ನಿಮ್ಮ ಅವ್ವ ಅಪ್ಪನ ಕರ್ಮದಿಂದನೋ ಏನು ಈ ಜನ್ಮದ್ದೋ ಅಲ್ಲ. ಯಾವ ಜನ್ಮದ್ದೋ, 1 ಜನ್ಮ 2 ಜನ್ಮ 8 ಜನ್ಮ ಅನೇಕ ಜನ್ಮ ಸಂಸಿದ್ಧ ಅಂತಾರೆ. ಸಿಕ್ಕದು ನೋಡಿ, ನಿಂಗೆ ಹೆಂಗೋ ಸಿಕ್ಕದು. ಏನು ದುರ್ಲಭಂ ನರಜನ್ಮಂ. ಮನುಷ್ಯ ಹುಟ್ಟಿ ತತ್ರಾಪಿ ಪುಂಸ್ತಂ. ಮ್ಯಾಲೆ ಹೇಳ್ಯಾರ ಮತ್ತೆ ಹೇಳಿದ್ರಿ, ಇಲ್ಲಿ ಮೇಲೆ ಬಂದದೀಗ ಜಂತು ನಾಂ ನರಜನ್ಮ ದುರ್ಲಭಂ ತಥೋ ಪುಂಸ್ತ್ವಂ. ಮತ್ತೆ ಕೇಳೋದಂತ ನೋಡ್ರಿ, ನಿನಗೆ ಮನುಷ್ಯ ಶರೀರ ಸಿಕ್ಕ. ಮನುಷ್ಯರಿ ಅಂದರು ಹೆಣ್ಣು ಗಂಡು 2 ಅದು. ಹೆಣ್ಣು ಮನುಷ್ಯನೇ, ಗಂಡು ಮನುಷ್ಯನೇ. ಇವು 2ರಲ್ಲಿ ಗಂಡಸಾಗಿ ಹುಟ್ಟಿದೆಯಲ್ವ ಮಾರೇ, ಗಂಡಸಾಗಿ ಹುಟ್ಟಿದೆ. ಏನು ಗಂಡಸರಿಗೆ ಶೀತ ಏನ್ರಿ? ಪರಮಾತ್ಮ ಕೃಪಾ ಹಾಕೋದೇನು? ಹಾಗೆಲ್ಲ. ಗಂಡಸ ಅಂದರೆ ಏನಪ್ಪ ಅಂತ ಕೇಳಿದರೆ ಶಾಸ್ತ್ರ ಹೇಳ್ತಾರೆ ಧೈರ್ಯಕ್ಕಂತಾರೆ. ಧೈರ್ಯ ಇಲ್ಲದವ್ರಿಗೆ ಪರಮಾರ್ಥ ಧೀರೋ ಎಷ್ಟು ವಿನತ್ಯ ಸೋ ಅರದ್ಯ ಭಕ್ತು ಮುಕ್ತಿ ಶ್ರೇಯ ಕಶ್ಚಿ ಧೀರ ಪ್ರತ್ಯಗಾತ್ಮಾನ ಮೈಕ್ಷತ್. ಅದ ಇದು ಸತ್ಯಕ್ಕಾಗಿ, ಆತ್ಮನಿಗಾಗಿ, ಪರಮಾತ್ಮನಿಗಾಗಿ ಸಮಸ್ತ ಮಮಕಾರದ ವಸ್ತುಗಳನ್ನು ಅಹಂಕಾರ ತ್ಯಾಗ ಮಾಡೋದಕ್ಕೆ ಧೀರ ಅಂತಾರೆ. ಧೀರಾತಿ ಇತಿ ಧೀರ ಪಾಲತಿ ರಕ್ಷತಿ. ಯಾವ ಬುದ್ಧಿನ ರಕ್ಷಣೆ ಮಾಡ್ತಾ ಅದಕ್ಕೆ ಧೀರ ಅಂತಾರೆ. ಆತ್ಮರಕ್ಷಣೆ ಮಾಡೋ ಬುದ್ಧಿ ಇವೆಲ್ಲ ಈ ಬುದ್ಧಿಗಳೆಲ್ಲ ಹೋಯ್ತಾವ ಕಡೆ. ಅದಕ್ಕೆ ಕಶ್ಚಿತ್ ಧೀರ ಅಥವಾ ಸಮಸ್ತ ಇಂದ್ರಿಯ ತನ್ನ ವಶದಲ್ಲಿ ಇಟ್ಟುಕೊಂಡವನಿಗೆ ಧೀರ ಅಂತ. ಅದಕ್ಕಂದವರು ಶಾಸ್ತ್ರ ತಥಾಪಿ ಪುಂಸ್ತ್ವಂ. ಮನುಷ್ಯ ಹುಟ್ಟ್ಯಾನ, ಧೈರ್ಯನೂ ಅದ, ಮನುಷ್ಯ ಅದ. ಆಯಿತು, ಏನು ಮಾಡ್ತಾನೆ? ಯುದ್ಧ ಮಾಡ್ತಾನೆ, ಹೊಲ ಮಾಡ್ತಾನೆ, ಸೇನಾದಾಗ ಭರ್ತಿ ಆಗ್ಯಾನ. ಹೇಡಿಗಳು ಸೇನಾದ ಭರ್ತಿ ಹಾಕಾರೇನ್ರಿ? ಇಲ್ಲ, ನಾವು ಅವನಿಗೆ ಅಂತಿಲ್ಲ ಅವರು.
ಏನು ಹೇಳಿದವರು? ಶ್ರುತಿಪಾರ ದರ್ಶನ. ಶ್ರುತಿ ಅಂದರೆ ವೇದ, ಅದರ ಪಾರ ಅಂದರೆ ಕಡಿದಾಂಡಿ. ಏನು? ತ್ವಂ ಬ್ರಹ್ಮಾಸಿ, ನೀನು ಬ್ರಹ್ಮರೂಪ ಇದ್ದೀಯ ಅಂತ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳ್ಳೋ ಶ್ರುತಿಯ ಕೊನೆದದ ಲಕ್ಷ್ಯ ಅದೇ ಅದು. ಶ್ರುತಿ ಪಾರ ದರ್ಶನ. ಶ್ರುತಿಯ ಕೊನೆಯ ಅರ್ಥ ಏನದ ವೇದಗಳು? ನಾನು ಬ್ರಹ್ಮ, ತ್ವಂ ಬ್ರಹ್ಮ. ಅದನ್ನು ದರ್ಶನ ಅನುಭವ ಮಾಡಿಕೊಳ್ತಕ್ಕಂಥವ್ರು ಏನದಾರಪ್ಪ ಅಂತ ಕೇಳಿದರೆ ಭಾಳ ಮಂದಿ ಕಡಿಮೆ ಅದಾರ. ಹಂಗೆ ನಾ ಬ್ರಹ್ಮ ಅಂದ್ರೆ ಏನಾಕದ್ರಿ? ಮುಕ್ತ ಆಗ್ತಿ. ಸ್ವಾತ್ಮ ಮುಕ್ತವು. ಯಾರು ತನ್ನ ಮುಕ್ತಿ. ಮುಕ್ತಿ ಅಂದರೆ ಬಿಡುಗಡೆ. ಬಿಡುಗಡೆ ಅಂದರೆ ಜನ್ಮ ಮರಣ ಬಂಧನದಿಂದ ಬಿಡುಗಡೆ. ಯಾರು ಆಗ್ತಾರೆ ಅವರಿಗೆ ನಾವು ಒಳ್ಳೆಯವ್ರಂತೆ. ಉಳಿದವ್ರಿಗೆ ಏನಂತೀರಿ? ಅವರಂತಾರ ನ ಏತೇತ ಮೂಢದೇಹಿ ಭಜ ಗೋವಿಂದ ಕಸ್ತಂಕೋ ಹಂಕೋತ ಮೂಢದೆ. ಅವನಿಗೆ ಏನಂತೀರಿ ನೀವು? ಮೂರ್ಖ ಅಂತೀರಿ. ಮತ್ತು ಅವನಿಗೆ ಎಷ್ಟು ಬೈದರೂ ಕಮ್ಮ ಅದ. ಆತ್ಮತತ್ವ ಅರಿಯದವನಿಗೆ ಎಷ್ಟು ಬೈದರೂ ಕಡಿಮೆ ಅದಾವ. ಎಲ್ಲ ಬೇಗಳ ಸಾರ್ಥಕ ಆಗ್ತಾವ ಅವನಲ್ಲಿ. ಎಷ್ಟು ಬೇಗಳದಾವ? ಎಲ್ಲಕ್ಕಿಂತ ಹೆಚ್ಚಿನ ಬೇಗಳ, ಎಲ್ಲಕ್ಕಿಂತ ದೊಡ್ಡ ಖಾತೆ ಅಂದರೆ ಊರ್ಲು ಹಾಕ್ಕೊಡೋದು. ಮಂದಿಗೆ ಊರ್ಲು ಹಾಕಿದ್ರೆ ಗೌರ್ಮೆಂಟ್ ಶಿಕ್ಷೆ ಕೊಡ್ತದೆ, ತಾನೇ ಊರ್ಲು ಹಾಕ್ಕೊಂಡ್ರೆ ಯಮ ಶಿಕ್ಷೆ ಕೊಡ್ತಾನೆ. ಆತ್ಮಘಾತಿ ಅದನ್ನು ಅದಕ್ಕೆ ಹೇಳಿದ್ರೆ ಅವು ಸಹ್ಯಾತ್ಮ ಸ್ವಂ ವಿನಹಂತಿ ಅಸದ್ಗ್ರಹಾತ್. ಅವನಿಗೆ ಆತ್ಮಘಾತಿ ಅಂತ ಕರೀತಾರೆ. ಆತ್ಮಘಾತಿ ಮನುಷ್ಯನಿಗೆ ಇಷ್ಟು ದುಃಖ ಹೇಳ್ಯಾರ ಶಾಸ್ತ್ರದಾಗ. ಅವನಿಗೆ ಎಲ್ಲಿನೂ ಗತಿ ಇಲ್ಲ ನೋಡ್ರಿ. ನಿಮಗೆ ಹೇಳ್ತೀನಿ, ಎಲ್ಲೇ ಟ್ರಾನ್ಸ್ಫರ್ ಮಾಡೀನಿ ಒಂದು 8-10 ವರ್ಷ ಇರ್ಬೇಕಿಲ್ರಿ, ಅಲ್ಲಿ ಇರ್ಬೇಕಿಲ್ರಿ. ನಡಿಯಪ್ಪ ಇಲ್ಲಿ ಟ್ರಾನ್ಸ್ಫರ್ ಆಗಿದೆ, ಇಲ್ಲೇ ಇರ್ತೀನಿ ನಡೆಯುವ ಅಂತ. ಇಲ್ಲಿ ಹೋಗಿ ಅಲ್ಲಿ ಗಂಟು ಬಿಚ್ಚಿ ಮನೆಗೆ ಹಿಡಿದ್ರೆ ಮತ್ತೆ ಟ್ರಾನ್ಸ್ಫರ್ ಆದ್ರೆ ಮತ್ತು ಅಲ್ಲಿ ಹೋಗಿದ್ರೆ ಮತ್ತೆ ಅಲ್ಲಿ ಹೆಂಗೆ ಮಾಡ್ಬೇಕ್ರಿ ಅವ? ಎಲ್ಲರೂ ನಿಶ್ಚಿಂತ ಇರ್ತಾನವ. ಒಂದು 2 ವರ್ಷ ಇಡೋಪ್ಪ, ಯಾವ್ದ್ರ ಪ್ಯೂನರ್ ಮಾಡಿಡು, ಸಾಹೇಬರ್ ಮಾಡಿಡು, ಇದ್ದವ್ರಿಗೆ ಆರಾಮಿರ್ತೇವೆ. ಹಿಂಗೆ ಹೋಗಿ ಗಂಟು ಬಿಚ್ಚೋರ ಮತ್ತೆ ಟ್ರಾನ್ಸ್ಫರು, ಮತ್ತು ಅಲ್ಲಿ ಹೋಗಿದ್ರೆ ಮತ್ತೆ ಟ್ರಾನ್ಸ್ಫರು. ಛೇ ಭಾಳ ದುಃಖ ಅದ್ರಪ್ಪ. ಅದಾಗ ನಾವಲ್ಲಿ ನೌಕರಿ ನೀವಲ್ಲ ಅಂತ ನಾವು. ಇಷ್ಟು ಪರಿಸ್ಥಿತಿ ಅವನಿಗೆ ಬರ್ತದೆ, ಯಾವ ಅರಿತಿಲ್ಲ ಅವನಿಗೆ. ಜನ್ಮದ ಟ್ರಾನ್ಸ್ಫರೇ ಹಾಗೆ ಟ್ರಾನ್ಸ್ಫರೇ. ಕಾಯ್ತು ಕುದುರೆ ಹೋಗಿ ನಾಯಿ ಹೋಗಿ ಹಾಗೆ ಎಷ್ಟದು ಟ್ರಾನ್ಸ್ಫರ್ ರೀ. ಒತ್ತಟ್ಟು ಎಲ್ಲೇರು 4-8 ವರ್ಷ ಇದ್ರೆ ಚಲೋ ಇರ್ತದೆ ಮನುಷ್ಯನಿಗೆ. ಹಾಗೆ ಅವು ಒಂಥರ ಟ್ರಾನ್ಸ್ಫರ್ ಜಾಗ 94 ಅದಾವಂತ. 84 ಜಾಗದಾಗ ಟ್ರಾನ್ಸ್ಫರ್ ಮಾಡ್ಕೋತ ಹೋದ್ರೆ ಇರೋದು ನಿಮಗೆ 80 ವರ್ಷ. 84 ಟ್ರಾನ್ಸ್ಫರ್ ಮಾಡಿದ್ರೆ ಇವಾಗ ಗಂಟು ಬಿಚ್ಚೋದು, ಗಂಟು ತೆಗೆದು ಅಟ್ಟೆ ಕೆಲಸನೇ ಇಲ್ಲ. ಹೋಗಿ ಗಂಟು ಬಿಚ್ಚಬೇಕು, ಮತ್ತು ಗಂಟು ಕಟ್ಟಬೇಕು. ಎರಡು ಮತ್ತೇನು ಮಾಡ್ತಾನೆ? ಇದಕ್ಕಿಂತ ದೊಡ್ಡ ದುಃಖ ಜಗತ್ತಿನಾಗ ಯಾವುದದ ಹೇಳ್ರಿ? ಹಾಗೆ 84 ಲಕ್ಷ ಏನಪ್ಪ ಅಂದ್ರೆ ಈ ಆತ್ಮಘಾತಿಗೆ ಏನಪ್ಪ ಅಂತ ಕೇಳಿದರೆ ಅದ ಯಾರಿಗೆ? ತನ್ನನ್ನು ತಾನು ಅರಿಯದವನು ಆತ್ಮಘಾತಿ. ಅದಕ್ಕೆ ವೇದ ಹೇಳ್ಯಾರ, ಅಸೂರ್ಯ ನಾಮತೆ ಲೋಕ ಅಂಧೇನ ತಂಸಾವೃತ. ಬೇರೆ ಕಡೆ ಹೇಳ್ಯಾರ. ಅವನಿಗೆ ಇಂಥಲ್ಲಿ ವಿಧ ಹಾಕ್ತಾರಂತ್ರಿ, ಎಲ್ಲಿ ಬೆಳಕೇ ಇಲ್ಲ ಅಂಥ ಲೋಕದಾಗ ಹಾಕ್ತಾರಂತ. ಬೆಳಕಿಲ್ಲದ ಯಾವುದು ರೀ? ಸ್ಥಾವರ ಜನ್ಮ. ಕೀಟ ಪತಂಗಾದಿಯಾಗಿ ಆಪಕ್ಷಿ ಮೇಲಾಗಿ ಅದು ಹೇಳ ಸ್ಥಾವರ ಜನ್ಮ ಏನದು? ಬೆಳಕಿಲ್ಲದದು, ಕಲ್ಲ ಮಣ್ಣು ಅಂಥ ಕಾರಣ ಇಲ್ಲ ಅಲ್ಲಿ. ಬಹಳ ಮಬ್ಬದ. ಏನು ಮಾಡಬೇಕಲ್ಲಿ? ಕಲ್ಲ ಮಣ್ಣಾಗಿ. ಅದಕ್ಕೆ ಅವನಿಗೆ ಆತ್ಮಘಾತಿ ಅಂತಾರಂದ್ರೆ. ಅದಕ್ಕೆ ಏನಪ್ಪ ಅಂದ್ರೆ ಆತ್ಮ ಸ್ವಂ ವಿನಹಂತಿ ಅಸದ್ಗ್ರಹ. ಸ್ವಂ ಅಂದ್ರೆ ತನ್ನನ್ನು
ತಾನೇ ಕೊಲ್ಲುತ್ತಾನೆ. ಇವನಿಗೆ ಆತ್ಮಘಾತಿ ಅನ್ನಬೇಕು. ಇನ್ನೊಬ್ಬರಿಗೆ ಕೊಂದ್ರೆ 4-8 ವರ್ಷ ಶಿಕ್ಷೆ ಅದ. ತನ್ನನಿಗೆ ತನಗೆ ಕೊಂದ ಅಂದ್ರೆ ಜನ್ಮ ಜನ್ಮಾಂತರ ಶಿಕ್ಷೆ ಅದ. ಅದಕ್ಕೆ ಅಂಥದ್ದೇನಪ್ಪ ಅಂತ ಕೇಳಿದ್ರೆ ಅಸದ್ಗ್ರಹ. ಸತ್ಯವನ್ನು ಬಿಟ್ಟು ಅಲ್ಲದರಲ್ಲಿ ಹೌದೆಂಬ ಬುದ್ಧಿ ಮಾಡ್ದ ಅಂದ್ರೆ ಅವನಿಗಿಂತ ಅನರ್ಥ ಆಗ್ತಾವಂತ ಏನಪ್ಪ ಅಂತ ಕೇಳಿದರೆ ಶಂಕರ ಭಗವತ್ಪಾದರು ಇಂಥ ಅಪರೂಪವಾದ ನಿನಗೆ 3 ಸಿಕ್ಕಾವಪ್ಪ, ನಿನಗೇನಪ್ಪ ಅಂತ ಶರೀರ ಸಿಕ್ಕದ, ಈ ಕಡೆ ಮಾರಿನೂ ಹಳ್ಳ್ಯದ, ಒಂದಿಟ್ಟು ವಿಚಾರ ಮಾಡು, ಪ್ರಯತ್ನ ಮಾಡು, ಜಪ ಮಾಡು, ತಪ ಮಾಡು, ಧ್ಯಾನ ಮಾಡು, ಕೋಹಂ ಅಂತ ವಿಚಾರ ಮಾಡು. ಇಲ್ಲ ಅಂತಂದ್ರೆ ನೀನು ಆತ್ಮಘಾತಿ ಹಾಕಿ ಅಂತ ಭಗವತ್ಪಾದರು ಈ ಮಾತನ್ನು ಭಾಳ ಸುಂದರವಾಗಿ ನಮಗೇನಪ್ಪ ಅಂದ್ರೆ ಉಪದೇಶ ಮಾಡ್ತಾಯಿದ್ದರು. ಇಷ್ಟು ಇಂತಹ ಮನುಷ್ಯ ಜನ್ಮ ಸಮಸ್ತ ಶಾಸ್ತ್ರಗಳು ಹೇಳೋರು ಗುರುಗಳು ಇಷ್ಟೆಲ್ಲ ಇದ್ದೂ ನೀ ನೊಣದಂಗೆ ಕೆಲಸ ಮಾಡಿದಿ ಅಂದ್ರೆ ನೋಡ್ರಿ, ನೊಣಕ್ಕೆ ಬೇಕಾಟ ಪಕ್ವ ನೀಡ್ರಿ, ಅದು ಹೋಗಿ ಕಿವದ ಮೇಲೆ ಕುಂಡಿರ್ತಾವೆ. ಹಂಗೆ ನೊಣ ಆಗಬೇಡ, ಜೇನು ನೊಣ ಆಗು. ಎಲ್ಲ ಸಿಕ್ಕದ ಚಲೋ ತಿಂದು ಬಿಟ್ಕಿಂದ ಆ ಕಡೆ ಯಾಕೆ ಮಾಡಿದಿ ಅಂತ ಕೇಳಿದ್ರೆ ನಿನ್ನಂಥ ಮೂರ್ಖ ಜಗತ್ತಿನೊಳಗೆ ಇನ್ಯಾರು ಅದಾರ ಅಂತ ತಿಳ್ಕೊಂಡು ಮೂರ್ಖ ಯಾರೂ ಇಲ್ಲ ಅಂತ ಮುಂದಿನ ಶ್ಲೋಕದಲ್ಲಿ ನಾಳೆಗೆ ಮಾತಾಡ್ತೀವಿ.